ಕನ್ನಡ ವಿಶ್ವವಿದ್ಯಾಲಯದ ನಿಕಟಪೂರ್ವ ಕುಲಸಚಿವರು ಮತ್ತು ನಾಡಿನ ಖ್ಯಾತ ಇತಿಹಾಸ ತಜ್ಞರು. ಭಾರತ ವಿಶ್ವವಿದ್ಯಾಲಯಗಳು ಹೆಚ್ಚು ಕಡಿಮೆ ವರ್ಲ್ಡ್ ಕ್ಲಾಸ್ಗೆ ಬರ್ತಿದ್ದಾವೆ ಅಂತ ಇಲ್ಲ, ನನಗೆ ಈಗಲೂ ಡೌಟ್ ಅದು. ಕನ್ನಡ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಾಗಿ ತಮ್ಮ ಎಕ್ಸ್ಪೀರಿಯನ್ಸ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹಂಚಿಕೊಳ್ಬೋದು. ಯಾಕೆ ಇದು ವಿಶಿಷ್ಟ ಅಂತ ಹೇಳಿದ್ರೆ, ಇದು ಸಂಶೋಧನೆಗಾಗಿ ಮೀಸಲಿಟ್ಟಂಥ ಒಂದು ವಿಶ್ವವಿದ್ಯಾಲಯ. PhD ಮಾಡಿರೋದು ಜಮ್ಮ ಸಿಸ್ಟಮ್ ಮೇಲೆ, ಕೊಡಗಿನಲ್ಲಿ ಜಮ್ಮ ಪದ್ಧತಿ ಮೇಲೆ. ಅದರ ಬೈಬಲ್ ಪ್ರಣೀತ ಇತಿಹಾಸ ಕ್ರಮ ಒಂದು ಪಾಪ್ಯುಲರ್ ಆಗಿದೆ ಅಂತ ಒಂದು ಆರ್ಗ್ಯುಮೆಂಟ್ ಅವ್ರದ್ದು. ಅದನ್ನು ಗಮನಿಸಿದ್ದೇನೆ ನಾನು. ಕೊಲೋನಿಯಲ್ ಡಿಸ್ಕೋರ್ಸ್ ಅಂತ ಹೇಳ್ತಾರೆ ಅವರು. ಅದು ಹೊಸದೇನಲ್ಲ, ಆ ಥರದ್ದು ಹೇಳಿದಂಥ ಕ್ರಮಗಳಿದ್ದಾವೆ. ನಡಿಕೆರೆಯಿಂದ ಚೆನ್ನಪ್ಪ ಅವರ ಪಟ್ಟೋಲೆ ಪಳಮೆ ಬಹಳ ಮುಖ್ಯವಾದ ಕೃತಿ ಕೊಡಗಿಗೆ ಸಂಬಂಧಪಟ್ಟಾಗೆ. ತಾವು ಇತಿಹಾಸಗಾರರಾಗಿ ಸ್ವಲ್ಪ ಅದರ ಬಗ್ಗೆ ತಮ್ಮ ನಿಲುವನ್ನು ಹೇಳಬೇಕು. ಈಗಲೂ ಕೂಡ ಕರ್ನಾಟಕದ ಫೋಕ್ಲೋರ್ ಸ್ಟಡೀಸ್ ಸಂಬಂಧಪಟ್ಟಂಗೆ ನಿಮಗೊಂದು ಆದ್ಯ ಗ್ರಂಥ ಯಾವುದಾದ್ರೂ ಇದ್ದರೆ ಅದೇ ಅದು. ಮುಖ್ಯವಾಗಿ ರಾಜೇಂದ್ರ ನಾಮೆ ಇತಿಹಾಸದ, ಕೊಡಗಿನ ಇತಿಹಾಸದ ದೃಷ್ಟಿಯಿಂದ ಎಷ್ಟು ಮುಖ್ಯವಾದ ಕೃತಿ ಸರ್? ಯಾಕೆಂದ್ರೆ ರಾಜೇಂದ್ರ ನಾಮೆ ಆದ್ಯ ಗ್ರಂಥ. ಎರಡು ಕಾರಣಕ್ಕೆ, ಬರೀ ಕೊಡಗಿಗೆ ಮಾತ್ರ ಅಲ್ಲ, ಇಂಡಿಯನ್ ಟ್ರೆಡಿಷನಿಗೆ ಕೂಡ. ಅದು ಪ್ರೀ ಕೊಲೋನಿಯಲ್ ಪೀರಿಯಡ್ ಬಂದಂಥ ಒಂದು ಗ್ರಂಥ. ಅದರ ರೂಪರೇಷೆ ಹೆಂಗಿರುತ್ತೆ ಅಂತ ಹೇಳಿ ಅಭ್ಯಾಸ ಮಾಡೋಕ್ಕೆ ಅದೊಂದು ಆದ್ಯ ಗ್ರಂಥ ಆಗುತ್ತೆ. ತಾವು ಬಹಳ ಮುಖ್ಯವಾದ ಕೆಲಸ ಅಂತಂದರೆ ಅಮರ ಸುಳ್ಯ ಸಂಗ್ರಾಮ. ಇದು ತಮ್ಮ ಬಹಳ ಮುಖ್ಯವಾದಂತಹ ಕೃತಿ. ಅಮರ ಸುಳ್ಯ ಅಂತ ಹೇಳುವಂಥದ್ದು ಒಂದು ಹೋರಾಟ, ಒಂದು ಸಂಗ್ರಾಮ ಅಂತ ನನಗೆ ಕಂಡ್ರೆ ಅದೊಂದು. ವೀಕ್ಷಕರಿಗೆ ನಮಸ್ಕಾರ. ಇದು ಕೂರ್ಗ್ ಬಜ್ನ ಮುಕ್ತ ಮಾತುಕತೆ ಕಾರ್ಯಕ್ರಮ. ಇಂದು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆ, ಅನುಭವ ಮತ್ತು ಅಭಿಪ್ರಾಯಗಳನ್ನು ಮತ್ತು ಇತರ ವಿದ್ವತ್ ವಿಷಯಗಳನ್ನು ಹಂಚಿಕೊಳ್ಳಿಗಿರುವವರು ಕನ್ನಡ ವಿಶ್ವವಿದ್ಯಾಲಯದ ನಿಕಟಪೂರ್ವ ಕುಲಸಚಿವರು ಮತ್ತು ನಾಡಿನ ಖ್ಯಾತ ಇತಿಹಾಸ ತಜ್ಞರು ಹಾಗೂ ಕೊಡಗಿನವರೇ ಆದಂತಹ ಡಾಕ್ಟರ್ ವಿಜಯ ಪುಣಚ ತಮ್ಮಣ್ಣವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ. ಬಹಳ ದಿನಗಳ ನಂತರ ನಾವು ಈ ಕಾರ್ಯಕ್ರಮದಲ್ಲಿ ಮತ್ತು ಖಾಸಗಿಯಾಗಿಯೂ ಕೂಡ ಅಂದರೆ ಕೊಡಗಿನಲ್ಲಿ ಸೇರಿಕೊಳ್ತಿದ್ದೀವಿ. ಸರ್, ಮುಖ್ಯವಾಗಿ ನನಗೆ ಅಂದರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ PhD ಅಧ್ಯಯನ ಮಾಡುವಲ್ಲಿಂದ ತಾವು ಪರಿಚಿತರು. ಅಲ್ಲಿಂದ ನನಗೊಂದು ಕುತೂಹಲದ ವಿಷಯ ಅಂದರೆ ತಮ್ಮ ಹೆಸರಿನ ಅಂದರೆ ಸರ್ನೇಮು ತಮ್ಮಣ್ಣ ಎನ್ನುವ ಹಾಗೆ ಇದೆ. ಅದರ ಕುರಿತು ಸ್ವಲ್ಪ ವೀಕ್ಷಕರಿಗೆ ವಿವರಿಸಿ. ಇದು ಬಹಳ ಕುತೂಹಲಕಾರಿ ಆಗಿರತಕ್ಕಂಥ ಪ್ರಶ್ನೆ. ನಮಗೆ ಅನೇಕರಿಗೆ ಇಂತಹ ಅನೇಕ ಸಮಸ್ಯೆಗಳು ಬರ್ತವೆ. ಇದಕ್ಕೆ ಒಂದು ಭಾಷಾ ತಜ್ಞತೆ ಮತ್ತು ಒಂದು ಜನಪದ ಅಂಶ ಇತ್ಯಾದಿಗಳ ಅನುಭವಗಳು ಬೇಕಾಗ್ತವೆ. ನಾನು ಹೆಚ್ಚು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ನಾನು ಅಲ್ಲಿ ಇಲ್ಲಿ ವಿವರಗಳನ್ನು ನೋಡಿದಾಗ ಮುಖ್ಯಸ್ಥರು ಅಂತ ಹೇಳುವಂಥ ಒಂದು ಅರ್ಥ ಬರುತ್ತೆ. ತಂಬಣ್ಣ ಅಂದರೆ ತಂಬ ಅಂತ ಹೇಳಿದ್ರೆ, ಇಲ್ಲಿ ಅಂಡ ಅಂತ ಹೇಳುವಂಥದ್ದು ಬಿಲಾಂಗಿಂಗ್ನೆಸ್. ಅದು ಬೇರೆ ಬೇರೆ ಇದಕ್ಕೆ ಸೇರಿಸ್ಕೊಳ್ತಾರೆ. ತಂಬನ್ ಹೀಗೆಲ್ಲ ಬರುತ್ತೆ. ಹಾಗೆ ವಿಶಾಲಾರ್ಥದಲ್ಲಿ ಹಾಗೆ ಅಂತ ನಾನು ಅಲ್ಲಿ ಇಲ್ಲಿ ನನಗೆ ಸಿಕ್ಕಂಥ ಇನ್ಫಾರ್ಮೇಷನ್ ನೋಡಿದ್ದೇನೆ. ಖಚಿತವಾದಂಥ ಇನ್ಫಾರ್ಮೇಷನ್ ನನಗೂ ಇಲ್ಲ. ಅಂದರೆ ಹೆಡ್ ಎನ್ನುವಂಥ ಅರ್ಥ ಬರುತ್ತೆ. ಹೌದು, ಮುಖ್ಯಸ್ಥರು ಅಂತೇಳಿ ಬರುತ್ತೆ. ಹಾಗೆಂತ ಕೆಲವು ಸೋರ್ಸ್ಗಳನ್ನು ನೋಡಿದ್ದೇನೆ. ಬಟ್ ಅದೇ ಇದು ಅಂತ ಹೇಳ್ಬಿಟ್ಟು ಕೂಡ ನನಗೆ ಖಚಿತವಾಗಿ ಹೇಳಲಿಕ್ಕೆ ಬರ್ತಾ ಇಲ್ಲ. ಸರ್, ಈಗ ಸಾಮಾನ್ಯವಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಅತಿಥಿಗಳ ಅವರ ಬಾಲ್ಯದ ನೆನಪುಗಳು ಸ್ವಲ್ಪ ಇಂಪಾರ್ಟೆಂಟ್ ಎನ್ನುವ ಕಾರಣಕ್ಕಾಗಿ ಅದನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ. ಸರ್, ತಮ್ಮ ಬಾಲ್ಯ ಮತ್ತು ಪೋಷಕರ ಮತ್ತು ಹೆತ್ತವರ ಕುರಿತು ಸ್ವಲ್ಪ ನಮಗೆ ವಿವರಣೆ ಬೇಕು ಸರ್. ಸಂಕ್ಷಿಪ್ತವಾಗಿ ಹೇಳೋದಾದರೆ, ನನ್ನ ತಂದೆ ಹೆಸರು ತಂಬಣ್ಣ ಪೂಣಚ್ಚ ಅಂತೇಳಿ. ಅವರು ಇಲ್ಲಿ ಸ್ಕೂಲ್ ಟೀಚರ್ ಆಗಿದ್ದರು. ಅವರು ಕೊನೆಯಲ್ಲಿ ಅವರು ಸರ್ವಿಸ್ ಮಾಡಿರೋದು ಇಲ್ಲಿ ಮಿಡ್ಲ್ ಸ್ಕೂಲಾಗಿ ಮಡಿಕೇರಿನಲ್ಲಿ. ನನ್ನ ತಾಯಿ ಹೆಸರು ಚೋಂದಮ್ಮ ಅಂತ. ಅವರು ಕೂಡ ಅಷ್ಟೇ ಇಲ್ಲಿ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಾಗಲೇ ತೀರಿ ಹೋದರು ಅವರು. ಮತ್ತು ಇಲ್ಲೇ ನಾವು ಹುಟ್ಟಿ ಬೆಳೆದಿರೋದಲ್ಲ ಮಡಿಕೇರಿನಲ್ಲೇ. ನನ್ನ ಆರಂಭಿಕ ವಿದ್ಯಾಭ್ಯಾಸ ಮತ್ತು BA ವರೆಗೆ ಓದಿರೋದಿಲ್ಲೇ ನಾನು. ಅಂದರೆ ಕೊಡಗಿನಲ್ಲಿ? ಯಾವ 85 ನಂದು ಇಲ್ಲಿ BA ಮುಗೀತು. ಅಲ್ಲ, ಪ್ರೈಮರಿ ಸ್ಕೂಲ್ ಸರ್ ಯಾವುದು? ಸೆಂಟ್ ಮೈಕಲ್ ಸ್ಕೂಲ್ ಅಂತಿದೆ. ಮಧ್ಯದಲ್ಲಿ ಮೈಸೂರಿಗೆ ಹೋಗಿದ್ವಿ. ಅಲ್ಲಿ ಮರಿಮಲಪಾಸಲ್ಲಿ ಒಂದು ಸ್ವಲ್ಪ ಟೈಮ್. ಅದು ಭಾಳ ಫೇಮಸ್ ಮರಿಮಲಪ್ಪ. ಹೌದು. ಮತ್ತು ಅಲ್ಲಿ ಯಾವುದೊಂದು ಗೌರ್ಮೆಂಟ್ ಸ್ಕೂಲಲ್ಲೂ ಒಂದು ವರ್ಷ ಓದಿದ್ದು ನೆನಪು ನನಗೆ. ಆಮೇಲೆ ಥ್ರೂ ಔಟ್ ನಮ್ಮದು ಸೆಂಟ್ ಮೈಕಲ್ ಸ್ಕೂಲು ಮತ್ತು ಮಡಿಕೇರಿ ಜೂನಿಯರ್ ಕಾಲೇಜ್. ಅಂದರೆ ಹೈಸ್ಕೂಲೆಲ್ಲ ಅಲ್ಲೇ ಮಾಡಿದ್ರು ಸರ್? ಹೌದು. ಜೂನಿಯರ್ ಕಾಲೇಜಲ್ಲಿ? ಇಲ್ಲ, ಜೂನಿಯರ್ ಕಾಲೇಜಲ್ಲಿ PUC. ಅದಾದಮೇಲೆ ಡಿಗ್ರಿ ಕಾಲೇಜ್. ಆಗ ಅದನ್ನು ಫಸ್ಟ್ ಕಾಲೇಜ್ ಅಂತ ಕರೀತಾರೆ, ಗೌರ್ಮೆಂಟ್ ಕಾಲೇಜ್ ಅಂತ ಕರೀತಾರೆ. ಈಗ ಅದನ್ನು FMKMC ಕಾಲೇಜ್ ಅಂತ ಕರೀತಾರೆ.
ಸೊ ಅಲ್ಲಿವರೆಗೆ ನಂದು ಇದು. ಇಲ್ಲಿ ಒಡನಾಟಗಳು ನನ್ನ ಎಲ್ಲ ಸ್ನೇಹಿತರು ಎಲ್ಲ ಥರದ ಬ್ಯಾಕ್ಗ್ರೌಂಡಿನ ಸ್ನೇಹಿತರಿದ್ದಾರೆ. ಎಲ್ಲ ಡಿಫ್ರೆಂಟ್ ಕಮ್ಯುನಿಟೀಸು, ಡಿಫ್ರೆಂಟ್ ಸ್ಪೋರ್ಟ್ಸ್ ಪರ್ಸನ್ಸು, ಓದುವವರು ಮತ್ತು ಬೇರೆ ಬೇರೆ, ಹೀಗೆ ಅವರ ಒಡನಾಟದಲ್ಲೇ ನಾನು ನನ್ನ ಜೀವನವನ್ನು ಕಂಡುಕೊಂಡೆ ಇಲ್ಲಿ. ಅಂದರೆ ಡಿಗ್ರಿ ಮುಗಿದ ಮೇಲೆ ತಾವು ಮಂಗಳೂರಿಗೆ ಹೋದೆ. MA ಮತ್ತು MA ಚರಿತ್ರೆಯಲ್ಲಿ MA, PhD ಕೂಡ ಅಲ್ಲೇ ಮಾಡಿದೆ. ನಂತರದಲ್ಲಿ ಅಲ್ಲಲ್ಲಿ ಸ್ವಲ್ಪ ಪಾಠ ಮಾಡಿದ್ದೇನೆ, ಪಾಠ ಪ್ರವಚನ ಇಲ್ಲಿ ಸ್ವಲ್ಪ ಪಾಠ ಮಾಡಿದ್ದೇನೆ ನಾನು. FMKMCಯಲ್ಲಿ ಪಾಠ ಕೂಡ ಮಾಡಿದ್ದೇನೆ. ನಂತರದಲ್ಲಿ ಹಂಪಿ ಯೂನಿವರ್ಸಿಟಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ. ಸರ್, ಈಗ ತಾವು ಕೊಡಗಿನಲ್ಲೇ ಹುಟ್ಟಿ ಬೆಳೆದು ಇಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಆದರೆ ನನ್ನ ಗಮನಕ್ಕೆ ಅಥವಾ ಎಲ್ಲರಿಗೂ ಗೊತ್ತಿರುವ ಹಾಗೆ ತಾವು PhD ಮಾಡುವ ಸಲುವಾಗಿ ಅದರಲ್ಲಿಯೂ ಕೂಡ ಇದು ಸಪರೇಟ್ ಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ ಕೊಡಗಿಗೆ ತಾವು ಇಂಗ್ಲೆಂಡ್ನಲ್ಲಿ ಇಂಗ್ಲೆಂಡ್ನಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋದರು. ಅಲ್ಲಿ ಅನುಭವ ನನಗೆ ಹೇಳಿ ಸರ್, ಯೂನಿವರ್ಸಿಟಿ ಅನುಭವ. ನಂದು ಅದು PhD ಅಲ್ಲ. PhD ನಾನು ಮಾಡಿರೋದು ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್. ಅದು PhD ಮಾಡಿರೋದು ಜಮ್ಮ ಸಿಸ್ಟಮ್ ಮೇಲೆ, ಕೊಡಗಿನಲ್ಲಿ ಜಮ್ಮ ಪದ್ಧತಿ ಮೇಲೆ. ಅದರ ಸೋಷಿಯೋ ಎಕಾನಮಿಕ್ ಡೈಮೆನ್ಷನ್ಸ್ ಇದೆ. 1800ರಿಂದ 1980ರ ದಶಕವರೆಗೆ ಇರತಕ್ಕಂಥ ಅವಧಿಯ ಬಗ್ಗೆ ನಾನು ಸಂಶೋಧನೆ ಮಾಡಿದ್ದೇನೆ. ಅದರದ್ದು ಬೇರೆ ಬೇರೆ ತುಂಬ ದೀರ್ಘವಾದಂಥ ಮಾಹಿತಿಗಳಿದ್ದಾವೆ. ಥೀಸಿಸ್ ಇಸ್ ಅವೈಲೇಬಲ್. ಪೋಸ್ಟ್ ಡಾಕ್ಟರಲ್ಗೆ ನಾನು ತಗೊಂಡಿರತಕ್ಕಂಥದ್ದು ಇಲ್ಲಿದ್ದು ಪ್ರತ್ಯೇಕ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಆಗ ಇಲ್ಲಿ ಮೂಮೆಂಟ್ ಆಗ್ತಾಯಿತ್ತು. ನಾನು ಅದರ ಭಾಗವಾಗಿ ಕೂಡ ಕೆಲಸ ಮಾಡಿದ್ದೆ. ನಾನು ಬಹಳ ಅನೇಕ ಕುತೂಹಲಕಾರಿಯಾದಂಥ ಪ್ರಶ್ನೆಗಳಿತ್ತು. ಅದನ್ನ ಇಟ್ಕೊಂಡು ಐ ವಾಸ್ ಟ್ರೈಂಗ್ ಟು ರಿಸರ್ಚ್ ಅದನ್ನ. ಅದ್ರ ಜೊತೆಗೆ ಅದೊಂದೇ ಮಾಡಲಿಲ್ಲ, ಅದ್ರ ಜೊತೆಗೆ ಬೇರೆ ಇಂಟ್ರ್ಯಾಕ್ಷನ್ ತುಂಬ ಇತ್ತು. ಅಲ್ಲಿ ನಾನು ಇದ್ದಂಥ ಸ್ಥಳದಲ್ಲಿ ಬಹಳ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದಂತಹ ದೊಡ್ಡ ದೊಡ್ಡ ಇತಿಹಾಸಕರಿದ್ದು. ನಮ್ಮ ಹಿಸ್ಟ್ರಿನಲ್ಲಿ ಬೇರೆ ಬೇರೆ ಇಶ್ಯೂಸ್ಗಳಿದ್ದಾವೆ. ಹಿಸ್ಟಾರಿಯೋಗ್ರಫಿನಲ್ಲಿ ಮತ್ತು ಹಿಸ್ಟಾರಿಕಲ್ ಮೆಥಡ್ ಅಂತ ಕರಿತೀವಿ. ಹಿಸ್ಟಾರಿಯೋಗ್ರಫಿ ಅಂತ ಹೇಳಿದ್ರೆ ಚರಿತ್ರೆಯನ್ನು ಬರೆಯೋ ಸ್ಟೈಲ್, ಅದು ಮಾಡೋ ರಚನೆಗೆ ಸಂಬಂಧ. ಮೆಥಡ್ ಅಂತ ಹೇಳಿದರೆ ಅದಕ್ಕೆ ಕೆಲವು ಮೆಥಡ್ಗಳಿದ್ದಾವೆ. ಆ ಮೆಥಡ್ಗಳಲ್ಲಿ ತುಂಬ ಸಂಶೋಧನೆಗಳಾಗ್ತಾ ಇರ್ತವೆ. ಅದು ನಮ್ಮಲ್ಲಿ ಫಂಡಮೆಂಟಲ್, ಒಂದು R&D ಇದ್ದಂಗೆ. ಅದಕ್ಕೆ ಸಂಬಂಧಪಟ್ಟಂಗೆ ಬಹಳ ದೊಡ್ಡ ದೊಡ್ಡ ಸಾಧನೆ ಮಾಡೋದ್ರ ಜೊತೆಗೆ ನಾನು ಇಂಟ್ರ್ಯಾಕ್ಷನ್ ಇಟ್ಕೊಂಡಿದ್ದೆ. ಅದೇ ಸರ್, ತಾವು ಕನ್ನಡ ವಿಶ್ವವಿದ್ಯಾಲಯದ ಆರಂಭದಲ್ಲಿ ಈ ಹೆಚ್ಚು ಕಡಿಮೆ ಪೋಸ್ಟ್ ಡಾಕ್ಟರ್ ಫೆಲೋಶಿಪ್ಗೆ ಹೋದ್ರಿ. ಆ ಸಮಯದಲ್ಲಿ ಅಲ್ಲಿಯ ವಿಶ್ವವಿದ್ಯಾಲಯಗೂ ಭಾರತದ ಅಥವಾ ಕರ್ನಾಟಕದ ವಿಶ್ವವಿದ್ಯಾಲಯಗಳಿಗೂ ಒಂದು ಸೆಟಪ್ ರೀತಿಯಿಂದ ಏನಾದರೂ ಇಲ್ಲ. ಅಲ್ಲಿ ಕೆಲವು ಲೈಬ್ರರಿ ಇದೆ, ಬೋದ್ಲಿನ್ ಲೈಬ್ರರಿ ಅಂತ ಆಕ್ಸ್ಫರ್ಡಲ್ಲಿ. ಅಲ್ಲಿ ಬಹಳಷ್ಟು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನಮ್ಮ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ, ಏರಿಯಾ ಆಫ್ ಸ್ಪೆಷಲೈಸೇಷನ್ ಸಂಬಂಧಪಟ್ಟಂಗೆ ಬಹಳಷ್ಟು ಪುಸ್ತಕಗಳು, ಗ್ರಂಥಗಳು. ಅಲ್ಲ, ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಏನು ಡಿಫರೆನ್ಸ್ ನಿಮಗೆ ಕಾಣಿಸ್ತು? ಒಂದು ವರ್ಷ ನೀವು ಅಲ್ಲಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನೋಡಿ, ನಮ್ಮ ಇಂಡಿಯನ್ ಯೂನಿವರ್ಸಿಟೀಸ್ಗೆ ಬಹುತೇಕ ಯೂನಿವರ್ಸಿಟಿ ಕಂಪೇರ್ ಮಾಡ್ಕೊಳಕ್ಕಾಗಲ್ಲ. ನಮಗೂ ಕಂಪೇರ್ ಮಾಡ್ಕೊಳ್ಳೋಕೆ ಆ ಎಕ್ಸ್ಪೀರಿಯನ್ಸ್ ನಿಂತಂದರೆ ಇಟ್ಸ್ ಎ ಗ್ಲೋಬಲ್ ಕೈಂಡ್ ಆಫ್ ಇದು. ಅವರಿಗೆ ರಾಜಧನ ಮತ್ತು ಬಹಳ ದೊಡ್ಡ ಫಂಡಿಂಗ್ ಏಜೆನ್ಸಿಗಳು ಇರ್ತಿತ್ತು, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿಗಳು ಚೆನ್ನಾಗಿರೋದು. ಯಾವ ಮಾಹಿತಿ ಕೇಳಿದ್ರು ನಿಮಗೆ ಅರ್ಧ ಗಂಟೆಯಲ್ಲಿ ಕೈಗೆ ಬರೋದು. ಯಾವ ಮಾಹಿತಿ ಕೊರತೆ ಆಗ್ತಿರಲಿಲ್ಲ. ನಮ್ಮಲ್ಲಿ ಇವತ್ತು ಕೂಡ ಒಂದು ಇಂಟರ್ನೆಟ್ ಸೇರಿರೋದಿಲ್ಲ, ಅಥವಾ ಬೇರೆ ಯಾವುದೋ ಒಬ್ಬರ ಹತ್ರ ಹೋದರೆ ಅನಗತ್ಯವಾದಂತಹ ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ಆರ್ಕೈವ್ಸ್ಗೆ ಹೋಗ್ತೀವಿ ತಿರ್ಕೊಳ್ಳಿ, 108 ಥರದ ವಿಘ್ನಗಳು. ನಿಮಗೆ ಪ್ರೊಸೀಜರ್ಸೇ ತುಂಬ ಇರುತ್ತೆ ಅಲ್ಲಿ. ಹಾಗೆ ಒಂದ್ಸರಿ ನೀವು ಎನ್ರೋಲ್ ಆಗಿ ಕಾರ್ಡ್ ತಗೊಂಡ್ರೆ ನೀವು ಕೊಟ್ಟ ತಕ್ಷಣ ಸಿಗುತ್ತೆ ನಿಮಗೆ. ಆ ಶಿಸ್ತು ಮತ್ತು ಶ್ರದ್ಧೆ ಬಹಳ. ಮತ್ತು ಪುಸ್ತಕಗಳಾಗಲಿ ಗ್ರಂಥಗಳಾಗಲಿ ನಿಮ್ಗೆ ಯಾವುದು ಬೇಕು ಅಂತ ಹೇಳಿದ ತಕ್ಷಣ ಕೊಡೋರು. ಆ ಪ್ರೊಫೆಷನಲಿಸಮಲ್ಲಿ ಬಹಳ. ಮತ್ತು ಎರಡನೇದು ಇಂಟ್ರ್ಯಾಕ್ಷನ್. ಈಗ ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದ ಬಗ್ಗೆ ನಾವು ಅಭ್ಯಾಸ ಮಾಡ್ತೇವೆ. ನಿಮಗೆ ಅಲ್ಲಿ ಎಲ್ಲ ಸ್ಟೇಟ್ಗಳ ಮೇಲೆ ಅಭ್ಯಾಸ ಮಾಡುವಂತಹ ಸಂಶೋಧನಾ ಜನರು ಸಿಗ್ತಾರೆ, ಸಂಶೋಧಕರು ಸಿಗ್ತಾರೆ. ಹಾಗೆ ಗ್ಲೋಬಲ್ ಲೆವೆಲಲ್ಲಿ ಕೂಡ ನಿಮಗೆ ಸಿಗ್ತಾರೆ. ಈಗ ಅಲ್ಲಿ ಅವರಲ್ಲ, ಉದಾಹರಣೆಗೆ ನಾವೆಲ್ಲ ಯಾವುದೋ ಒಂದು ರೀಜನ್ ಬಗ್ಗೆ ಕೆಲಸ ಮಾಡ್ತಿದ್ರೆ ಅವರು ಅಕ್ರಾಸ್ ಕಾಂಟಿನೆಂಟ್ ಮಾಡ್ತಾಯಿದ್ರು. ಸೇಮ್ ನಮ್ಮ ಥರನೇ ಬಂದವರು, ಅವರು 15 ದಿವಸ ಸೌತ್ ಅಮೆರಿಕದಲ್ಲಿ ಇರ್ತಿದ್ರು, 15 ದಿವಸ ಆಫ್ರಿಕಾದಲ್ಲಿ ಇರ್ತಿದ್ರು, 15 ದಿವಸ ಇಂಡಿಯಾ, 15 ದಿವಸ ಚೈನಾಕ್ಕೆ ಹೋಗ್ತಾಯಿದ್ರು. ಅವರ ಕಂಪ್ಯಾರಿಟಿವ್ ಸ್ಟಡೀಸ್ ಹಾಗೆ ಗ್ಲೋಬಲಿ. ನಮ್ಮದು ಬಹಳ ರೀಜನ್ ಅಂದ್ರೆ ತೀರಾ ಲೋಕಲ್ಲಿ ನಾವು ಮಾಡ್ತೇವೆ. ಈಗ ಅಲ್ಲಿ ಏನಾಗುತ್ತಂದರೆ ನಿಮಗೆ ಮನುಷ್ಯನ ವಿಕಾಸ, ನಾಗರಿಕತೆ, ಸಂಸ್ಕೃತಿ ಇದರದ್ದು ನೀವು ಕಾಂಟಿನೆಂಟ್ ವೈಸ್ ಅವರು ಅಭ್ಯಾಸ ಮಾಡ್ತಾಯಿದ್ರು. ಅಂದರೆ ಅವರು ಬಹಳ ಮುಂದೆ ಇದ್ದರು. ಈಗ ನಾವೆಲ್ಲ ನಮ್ಮ ಭಾಳ ಸ್ಥಳೀಯ ಮಟ್ಟದಲ್ಲಿ ನಾವು ಹೇಳೋದು ಕಡಿಮೆ ಅಂತ ಹೇಳ್ತಾ ಇಲ್ಲ, ಅಂಥದ್ದು ನಿಮ್ಗೆ ಸಾವಿರಾರು ಸಿಗ್ತವೆ. ಇಂಡಿಯಾದಲ್ಲಿ ಯಾವುದಾದ್ರೂ ವಿಶ್ವವಿದ್ಯಾಲಯನ ಈಗ ಅದ್ರ ಜೊತೆಗೆ ಆ ಫಾರಿನ್ ಯೂನಿವರ್ಸಿಟೀಸ್ ಕಂಪೇರ್ ಮಾಡ್ಬೋದಾ ಸರ್?
ನಿಮಗೆ ಚೆನ್ನಾಗಿ ಗೊತ್ತು, ಕೆಲವೇ ವಿಶ್ವವಿದ್ಯಾಲಯಗಳಿದ್ದಾವೆ, ಟಾಪ್ IITಗಳಿದ್ದಾವೆ, ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ. ಆ ಸೈನ್ಸ್ನವರು ಹೆಚ್ಚು ಇದ್ದಿದ್ದಾರೆ. JNUನವರು, ಡೆಲ್ಲಿ ಯೂನಿವರ್ಸಿಟಿಯವರು, ಜಾಮಿಯಾ ಮಿಲಿಯಾದವರು, ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಯವರು, ಮತ್ತು ಹೀಗೆ ಕೆಲವು ನಿಮಗೂ ತಿಳುವಳಿಕೆ ಇರುವ ಹಾಗೆ ಇದೆಲ್ಲ ಮಾಡ್ತಾ ಇದ್ದಾರೆ. ಇತ್ತೀಚೆಗೆಲ್ಲ ಪ್ರೈವೇಟ್ ಯೂನಿವರ್ಸಿಟಿಗಳು ತುಂಬ ಅದೇ ಇತ್ತೀಚೆಗೆ ಪ್ರೈವೇಟ್ ವಿಷಯ ಕಳೆದ ಒಂದು 10 ವರ್ಷದಲ್ಲಿ ಅವರದ್ದು ವ್ಯಾಪಕತೆ ಇದನ್ನೆಲ್ಲ ಇದಕ್ಕಿಂತ ಜೋರಾಗಿದೆ. ಅದು ಈಗ ಸೌತ್ ಇಂಡಿಯಾದಲ್ಲಿ ಕೂಡ ದೊಡ್ಡ ಮಾಡ್ತಾ ಇದ್ದಾರೆ. ಅವರಿಗೆ ಇಂಟ್ರಾಕ್ಷನ್ ನಮ್ಗಿಂತ ಚೆನ್ನಾಗಿದೆ. ಅದೇ ಈಗ ಹಾಗಾದರೆ ಭಾರತದ ವಿಶ್ವವಿದ್ಯಾಲಯಗಳು ಹೆಚ್ಚು ಕಡಿಮೆ ವರ್ಲ್ಡ್ ಕ್ಲಾಸ್ಗೆ ಬರ್ತಿದ್ದಾವೆ ಅಂತ ಇಲ್ಲ, ನನಗೆ ಈಗಲೂ ಡೌಟ್ ಅದು. ಇಲ್ಲಿ ಒಂದು ಥರದ ಅಟಾನಮಿ ಕೆಲವೊಮ್ಮೆ ನಿಮಗೆ ಸಿಗುತ್ತೆ, ಕೆಲವೊಮ್ಮೆ ಇಲ್ಲ. ಈಗ ನಿಮ್ಗೆ ಮಾತಾಡಬೇಕಾದಾಗ, ಯಾವುದೇ ವಿಚಾರ ಮಾತಾಡಬೇಕಾದಾಗ, ಯಾವುದೋ ಒಂದು ವಿಷಯಗಳ ಬಗ್ಗೆ ನೀವು ಚರ್ಚೆ ಮಾಡಬೇಕಾದಾಗ ನಮ್ಮಲ್ಲಿ ಇವತ್ತಿಂತಲ್ಲ, ಆರಂಭದಿಂದ ಕೂಡ ಅಲ್ಲಿ ಅಷ್ಟು ಮುಕ್ತತೆ ನನಗೆ ಕಾಣೋದು ಕಷ್ಟ. ನಿಮ್ಗೆ ಅಲ್ಲಿ ಏನಂದರೆ ನೋಡಿ, ಒಬ್ಬ ನಾನಿದ್ದಾಗ ಕ್ಲಿಂಟನ್ ಇದ್ದರು, ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅವ್ರು ಬಂದಾಗ ಸಾಧಾರಣ ಅತಿಥಿ ಥರ ಬಂದು ಕೂತು ಹೋಗ್ತಿದ್ರು. ಏನು ಪ್ರೋಟೋಕಾಲ್ ಅಂಥವ್ರು, ಅಧ್ಯಕ್ಷರು ಅವರು ಇವರು ಯಾರು ಬರೋದು, ಒಂದು ಸಣ್ಣ ರೂಮಲ್ಲಿ ಕೂತ್ಕೊಂಡು ಏನು ಸಂಬಂಧಪಟ್ಟ ಡಿಸ್ಕಷನ್ ಮಾಡಿ, ಡಿಸ್ಕಷನ್ಗೆ ಸಂಬಂಧಪಟ್ಟಾಗ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಷ್ಟೇ. ನಮ್ಮಲ್ಲಿ ಹಾಗಲ್ಲ. ನಮ್ಮಲ್ಲಿ ಒಂದು ಸಣ್ಣ ಒಂದು ಕಾರ್ಯಕ್ರಮ ಆದರೆ ಸಾಮಾನ್ಯ ಮಿನಿಸ್ಟರ್ ಬಂದರೂ ಕೂಡ ಎಲ್ಲ ಸ್ಕೂಲ್ಗಳಿಂದ ಅಥವಾ ಕಾಲೇಜುಗಳಿಂದ ಅಥವಾ ನಮ್ಮಲ್ಲೇ ಹುಡುಗರನ್ನ ಎಲ್ಲರೂ ಮನೆ ಜನರು ಕಾಣಬೇಕು, ಇವತ್ತು ಮಿನಿಸ್ಟ್ರು ಬಂದಿದ್ದಾರೆ, ಅವ್ರು ಬಂದಿದ್ದಾರೆ. ಈ ಸರ್ಕಸ್ಗಳು ಜಾಸ್ತಿ, ಶೋ ಆಫ್ಗಳು ಜಾಸ್ತಿ ನಮ್ಮಲ್ಲಿ. ಸಂಶೋಧನೆಗೆ ಸಂಬಂಧಪಟ್ಟಾಗೆ ಕೆಲಸಗಳು ಆಗಿಲ್ಲ ಅಂತಲ್ಲ, ಹಾಗೆ ನೋಡೋಕ್ಕಾದ್ರೆ ಸಬಾಲ್ಟನ್ ಸ್ಟಡೀಸ್ ಇಂಡಿಯಾದ ಕಾಂಟ್ರಿಬ್ಯೂಷನ್ ಮಾಡಿಲ್ಲ ಅಂತಲ್ಲ. ಆಗ ಅದರ ಇಂಪ್ಯಾಕ್ಟ್ ನೀವು ನೋಡಿದ್ದೀರಿ ಕಳೆದ 30-35 ವರ್ಷದಿಂದ ತುಂಬ ಮಾಡಿದ್ದಾರೆ. ಆದರೆ ಇಲ್ಲಿ ಜನಸಂಖ್ಯೆ ಜಾಸ್ತಿ, ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ. ಅಲ್ಲಿ ಜನಸಂಖ್ಯೆ ಕಡಿಮೆ, ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಇದೆ, ಮತ್ತು ಇದಿದೆ, ಪುಷ್ ಇದೆ ಇಲ್ಲಿ. ಮತ್ತು ಎರಡನೇದು ಏನಂದ್ರೆ ಟೀಚರ್ಸ್ ಕೂಡ ಅಷ್ಟೇ. ಈಗ ಟೀಚರ್ಸು ನಮ್ಮಲ್ಲಿ ಇರಲಿಲ್ಲ ಅಂತಲ್ಲ, ಒಂದು ಕಾಲಘಟ್ಟವರೆಗೆ ಟೀಚರ್ಸು ಭಾಳ ಚೆನ್ನಾಗಿತ್ತು. ನಂತರ ರಿಕ್ರೂಟ್ಮೆಂಟ್ ಸ್ಟೈಲ್ಗಳಲ್ಲಿ ಬದಲಾವಣೆ ಆಯಿತು. ಈಗ ನಮ್ಮದು ಪರ್ಸನಲ್ ಪಾಯಿಂಟ್ ಆಫ್ ವ್ಯೂ, ಉದಾಹರಣೆಗೆ ಎಸ್ಸೆ ಕ್ವೆಶನ್ಸ್ಗಳನ್ನು ಕೇಳ್ತಿದ್ವಿ ಹಿಂದೆ. ಈಗ ನಿಮಗೆ ಈ ಥರದ ಪ್ರಶ್ನೆಗಳನ್ನ ಕೇಳಿದಾಗ ಈಗ ಇತ್ತೀಚೆಗೆ ರಿಕ್ರೂಟ್ ಆದವ್ರ ಜೊತೆಗೆ ಅನೇಕ ಸಲ ಇಂಟ್ರಾಕ್ಷನ್ ಇಟ್ಕೊಂಡಿದ್ದಾನೆ. ತುಂಬ ಡೆಪ್ತ್ ಇರೋದಿಲ್ಲ ಇನ್ಫಾರ್ಮೇಷನ್ ಆಗಿ ಬಾಕಿರುವಂಥದ್ದಾಗಲಿ. ಬಹುಶಃ ಅದು ಸರಿಯೋ ತಪ್ಪು ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಈಗ ಜನ್ರೇಷನ್ ಗ್ಯಾಪ್ ಅಂತ ಕರಿತೀವಿ, ಒಂದು ಶಿಫ್ಟ್ ಇದೆ. ಬಹುಶಃ ಇವತ್ತಿನ ಒಂದು ಶಿಫ್ಟ್ನಲ್ಲಿ ಇದನ್ನೇ ನಮ್ಮ ಸಮಾಜ ಬಯಸೋದಾದರೆ ನಾವು ಅದಕ್ಕೇನು ಮಾಡಲಿಕ್ಕಾಗಲ್ಲ. ಈಗ ನಾವು ಓದಿರೋ ಕಾಲದಲ್ಲಿ ಇದು ಹೀಗಿತ್ತು, ಅದು ಹಾಗೆ ಇರಬೇಕು ಅಂತ ಬಯಸುವಂಥದ್ದು ನಾವು. ಈಗ ನಾವೆಲ್ಲ 10 ಗಂಟೆ ಓದ್ತಿದ್ವಿ, 12. ಈಗಿನ ಜನರಿಗೆ ಯಾಕೆ 10 ಗಂಟೆ ಯಾಕೆ ಓದಬೇಕು? 2 ಗಂಟೆ ನಿಮಗೆಲ್ಲ ಡೌನ್ಲೋಡ್ ಮಾಡ್ಕೋಬೋದಲ್ಲ ಮ್ಯಾಟ್ರು. ಮತ್ತು ಎಲ್ಲವನ್ನ ಯಾಕೆ ನೆನಪಲ್ಲಿ ಇಟ್ಕೊಳ್ಬೇಕು? ಈಗ ನಮ್ಮ ಕಾಲದಲ್ಲಿ ನೆನಪಲ್ಲಿ ಇಟ್ಕೊಳ್ಳೋದು ಅಂತಿತ್ತು, ಯಾಕೆ ನೆನಪಲ್ಲಿ ಇಟ್ಕೊಳ್ಬೇಕು? ಈಗೆಲ್ಲ ನಿಮಗೆ ಬರುತ್ತೆ, ಕೇಳೋದಕ್ಕೆ ಕೊಡ್ಬೋದಲ್ಲ ಅಂತ. ಸರ್, ಈಗ ಅದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಕೇಳಬೇಕನ್ನಿಸ್ತದೆ. ತಾವು ಕನ್ನಡ ವಿಶ್ವವಿದ್ಯಾಲಯದ ನಿಕಟಪೂರ್ವ ಕುಲಸಚಿವರಾಗಿದ್ದವರು ಮತ್ತು ಅಲ್ಲಿ ಭಾಳ ವರ್ಷಗಳಲ್ಲಿ ಅಧ್ಯಾಪಕರು ಕೂಡ ಆಗಿದ್ದವರು. ಇದಕ್ಕೆ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಾಗಿ ತಮ್ಮ ಎಕ್ಸ್ಪೀರಿಯನ್ಸ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹಂಚಿಕೊಳ್ಬೇಕು ಸರ್. ಕನ್ನಡ ಯೂನಿವರ್ಸಿಟಿ ಭಾಳ ಜನರಿಗೆ ಗೊತ್ತಿದೆ, ಆದರೂ ಒಂದೆರಡು ಮಾತುಗಳನ್ನ ಹೇಳಬೇಕು. ಯಾಕೆ ಇದು ವಿಶಿಷ್ಟ ಅಂತ ಹೇಳಿದ್ರೆ, ಇದು ಸಂಶೋಧನೆಗಾಗಿ ಮೀಸಲಿಟ್ಟಂಥ ಒಂದು ವಿಶ್ವವಿದ್ಯಾಲಯ. ಇಲ್ಲಿ ಮುಖ್ಯವಾಗಿ ಸಮಾಜ ವಿಜ್ಞಾನ ಇದೆ, ಮತ್ತು ಭಾಷೆಗೆ ಸಂಬಂಧಪಟ್ಟ ಭಾಷಾ ಇದೆ, ಸಂಬಂಧಪಟ್ಟಂಗೆ ಒಂದು ನಿಕಾಯ ಇದೆ, ಭಾಷಾ ನಿಕಾಯ ಇದೆ, ಹಾಗೆ ಲಲಿತ ಕಲಾ ನಿಕಾಯ ಇದೆ, ವಿಜ್ಞಾನ ನಿಕಾಯ ಇದೆ. ಇಲ್ಲಿ ಇದರದ್ದು ಬಹಳ, ಯಾಕೆಂತ ನಮ್ಮ ಇಂಟ್ರ್ಯಾಕ್ಷನ್ನು ಬಹಳ ಡಿಫ್ರೆಂಟ್. ಸಂಸ್ಕೃತಿ, ಕಲ್ಚರು, ಟ್ರೆಡಿಷನ್ ಇವೆಲ್ಲ ಅರ್ಥ ಮಾಡ್ಕೋಬೇಕಾದಾಗ ನಮಗೆ ಆ ಸಮನ್ವಯತೆ ಬೇಕು. ಈಗ ನಮಗೆ ಲಿಟ್ರೇಚರ್ನ ಬಿಟ್ಬಿಟ್ಟು ಸೋಷಿಯಲ್ ಸೈನ್ಸಸ್ ಅವರು ಮಾತಾಡುವಂಥದ್ದು ಭಾಳ ಕಡೆ ನೋಡ್ತೇವೆ. ಇಲ್ಲಿ ಆ ಥರ ಇಲ್ಲ. ಸೋಷಿಯಲ್ ಸೈನ್ಸ್ ಮತ್ತು ಲಿಟ್ರೇಚರ್ ಜೊತೆಗೆ ಬಹಳ ಅನನ್ಯವಾದಂಥ ಸಂಬಂಧ ಇದೆ. ಹಾಗೆ ಫೋಕ್ಲೋರ್ ಸ್ಟಡೀಸು ಮತ್ತು ಟ್ರೈಬಲ್ ಸ್ಟಡೀಸ್ ಅಂತಿದೆ, ನಿಮಗೆ ಅದೆಲ್ಲೂ ಇಲ್ಲ. ಸೊ ಹೀಗಾಗಿ ನಾವು ಯಾವುದನ್ನೇ ನೋಡೋದಾದ್ರೂ ಕೂಡ ಈ ಓರಲ್ ಟ್ರೆಡಿಷನ್ ಯಾಕೆ ಬಹಳ ಮುಖ್ಯ ಆಗುತ್ತೆ, ಅದನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ಸಂವಾದವನ್ನು ಇಟ್ಕೊಳ್ಬೋದು. ಮತ್ತು ಓರಲ್ ಟ್ರೆಡಿಷನ್ ಸಿಗುವಂಥ ಮಾಹಿತಿಗಳು ಹಿಸ್ಟ್ರಿ ಅಲ್ಲ, ಅದು ಓರಲ್ ಟ್ರೆಡಿಷನ್. ಅದಕ್ಕೆ ಅದು ಓರಲ್ ಟ್ರೆಡಿಷನ್ ಕರೆಯೋದು. ಓರಲ್ ಟ್ರೆಡಿಷನ್ ಅಂತ ಹೇಳೋದು ಪುಸ್ತಕದ ರೂಪಕ್ಕೆ ಬಂದಾಗ ಅದು ಗ್ರಾಂಥಿಕ ಆಗುತ್ತೆ. ನಾವಲ್ಲಿ ಎಚ್ಚರ ತಗೊಳ್ಬೇಕು. ಏನು ಅಂತಂದರೆ ಅದು ಗ್ರಾಂಥಿಕ ಆಗಿದ್ರೂ ಕೂಡ ಅದು ಬಂದಿರೋದು ಓರಲ್ ಟ್ರೆಡಿಷನ್ನಿಂದ ಅಂತ. ಆ ಎಚ್ಚರ ಇಲ್ದಿದ್ರೆ ಏನಾಗುತ್ತೆ, ಪುಸ್ತಕದಲ್ಲಿ ಇದೆಯಲ್ಲಪ್ಪ ನೀನು ಅದನ್ನ ನಂಬು ಅಂತ ಹೇಳುವಂಥ ಒಂದು ಒತ್ತಡ ಬಂದುಬಿಡುತ್ತೆ. ಆ ಬಗ್ಗೆ ಎಲ್ಲ ಅದಕ್ಕಾಗಿ ನಾವು ಹಿಸ್ಟ್ರಿಯವರು ಓದುವಂಥದ್ದು ಮೆಥಡ್, ಹಿಸ್ಟಾರಿಕಲ್ ಮೆಥಡ್ ಅಂತಿರುತ್ತೆ.
ಅಲ್ಲಿ ಬಹಳಷ್ಟು ದೀರ್ಘವಾದಂಥ ಡಿಬೇಟ್ಗಳಿರುತ್ತೆ. ಒಂದು ಸೋರ್ಸನ್ನು ಹೇಗೆ ನೋಡ್ಬೋದು, ಒಂದು ಸೋರ್ಸನ್ನು ಬಹುಮುಖಿಯಾಗಿ ಹೇಗೆ ಅಧ್ಯಯನ ಮಾಡ್ಬೋದು, ಅಥವಾ ಸೋರ್ಸಿನ ಲಿಮಿಟೇಷನ್ ಹೆಂಗಿರ್ಬೋದು ಅಂತ. ಸೊ ಹೀಗಾಗಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಈ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ನಮಗೆ ಭಾಳಷ್ಟು ಟ್ರೈನಿಂಗ್ ಸಿಕ್ತು. ಇಂಟ್ರ್ಯಾಕ್ಷನ್, ಸೊ ಪರಸ್ಪರ ಇಂಟರ್ಡಿಸಿಪ್ಲಿನರಿ ಮಲ್ಟಿಡಿಸಿಪ್ಲಿನರಿ ವರ್ಕ್ಗಳು. ಮತ್ತು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದಾಗ, ಈಗ ಕನ್ನಡ ನಾಡು ನುಡಿ ಕರ್ನಾಟಕದ ಪ್ರಶ್ನೆಗಳೆಲ್ಲ ಬಂದಾಗ ಕನ್ನಡ ಯೂನಿವರ್ಸಿಟಿನಲ್ಲಿ ಒಂದು ತರಹದ ಒಂದು ಸಂವೇದನೆ ಇದೆ. ನಾಡು ನುಡಿಯ ಪ್ರಶ್ನೆಗಳು ಬಂದಾಗ ನಾವು ಆಗಾಗ ಮಾತಾಡ್ತೇವೆ. ಯಾವ ವಿಶ್ವವಿದ್ಯಾಲಯ ಕೂಡ ಮಾತಾಡದಿದ್ದ ಸಂದರ್ಭದಲ್ಲಿ ನಾವು ಮಾತಾಡ್ತೇವೆ. ನಮ್ಮದೊಂದು ಒಪಿನಿಯನ್ ಇದೆ, ಅದು ಸಮಾಜಕ್ಕೆ ಬಹಳ ಬೇಕಾಗಿದೆ. UGC ಕೂಡ ಹೇಳುತ್ತೆ, ಸೊಸೈಟಿಗೆ ನೀವೇನು ಕೊಡ್ತಿದ್ದೀರಿ, ಎಲ್ಲ ಒಟ್ಟಿಗೆ ಸೇರಿ ಏನು ಕೊಡ್ತಿದ್ದೀರಿ ಅಂತ ಹೇಳಿದ್ರೆ ಇದೊಂದು ಸಮಾಜಮುಖಿಯಾಗಿರತಕ್ಕಂಥ ಒಂದು ವಿಶ್ವವಿದ್ಯಾಲಯ. ಇದನ್ನು ನಾವು ಗಮನಿಸ್ಬೋದು. ಮತ್ತು ಎರಡನೇದು, ಈಗ ಅಲ್ಲಿ ಇರತಕ್ಕಂತಹ ಬಹುತೇಕ ಸಂಶೋಧಕರು ಸಂಶೋಧನೆ ಮತ್ತು ಬದುಕನ್ನು ಬೇರೆ ಬೇರೆ ಮಾಡ್ಕೊಂಡವರಲ್ಲ. ಸಂಶೋಧನೆ ಮತ್ತು ಬದುಕು ಒಟ್ಟೊಟ್ಟಿಗೆ ಹೋಗ್ತಾ ಇರುತ್ತೆ. ಇದು ಲ್ಯಾಬಲ್ಲಿ ಬಂದು ಏನೋ ಕೆಲಸ ಮಾಡಿ ವಾಪಸ್ ಹೋಗಿ ನಿರ್ಲಿಪ್ತನಾಗಿರುವಂತಹ ಒಂದು ಸಂದರ್ಭ ನಾವು ಅಲ್ಲಿ ಕಾಣಲ್ಲ. ಬಹುತೇಕ ನನ್ನ ಸಹೋದ್ಯೋಗಿಗಳು, ನೀವಾಗಲಿ ನನ್ನ ಉಳಿದ ಸಹೋದ್ಯೋಗಿಗಳಾಗಲಿ, ಪ್ರತಿಯೊಬ್ಬರು ಏನಿದ್ರೆ ಅದನ್ನು ಬಹಳ ಭಾವನಾತ್ಮಕವಾಗಿ ತಗೊಂಡಿರ್ತೀವಿ. ಅದೇ ಸರ್, ಮುಂದೆ ನಾವು ಇನ್ನಷ್ಟು ಸ್ವಲ್ಪ ಅಕಾಡೆಮಿಕ್ ಆಗಿ ಮಾತಾಡಲಿಕ್ಕಿದೆ. ಅದರ ಮಧ್ಯೆ ಒಂದು ಸಣ್ಣ, ಅಂದರೆ ಅದು ಮರ್ತು ಹೋಗಬಾರ್ದು ಅಂತ, ತಾವು ಆರಂಭದಿಂದಲೂ PhD ಹಿಡಿದು ಎಲ್ಲ ಅಕಾಡೆಮಿಕ್ ಆಗಿ ಇದ್ದವರು, ಮಧ್ಯೆ ಇದೆ ಕುಲಸಚಿವರಾಗಿ ಕನ್ನಡ ಯೂನಿವರ್ಸಿಟಿ ಕೆಲಸ ಮಾಡೋದು, ಅದರ ಅನುಭವನ ಸಂಕ್ಷಿಪ್ತವಾಗಿ ಅಡ್ಮಿನಿಸ್ಟ್ರೇಷನ್ ಎನ್ನುವಂಥ ನೋಡಿ. ಕನ್ನಡ ಯೂನಿವರ್ಸಿಟಿನಲ್ಲಿ ನಮಗೆ ಅತ್ಯಂತ ಒಳ್ಳೆಯ ಮಾಡೆಲ್ ಸಿಕ್ಕಿರುವಂಥದ್ದು ಆರಂಭದಲ್ಲಿ ಸ್ಥಾಪಕ ಕುಲಪತಿಗಳಾಗಿದ್ದಂಥ ಚಂದ್ರಶೇಖರ್ ಕಂಬಾರ ಅವರು, ಮತ್ತು ಆಗ ಕುಲಸಚಿವರಾಗಿ ನಾವು ನೋಡಿದಂಥದ್ದು, ಬಹಳ ಅವ್ರ ಜೊತೆಗೆ ಕೆಲಸ ಮಾಡಿದಂಥವ್ರು ಡಾಕ್ಟರ್ KV ನಾರಾಯಣ. ನಮಗೆಲ್ಲ ಬಹಳ ಆದರ್ಶಕರವಾದಂಥ ಒಂದು ಕಂಟೆಕ್ಸ್ಟು. ಮತ್ತು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿದ್ದ ಹಾಗೆ ಏರಿಳಿತಗಳು ಅನೇಕಗಳಿದ್ದರೂ ಕೂಡ ನಮಗೆ ಅದೊಂದು ಆದರ್ಶವಾದಂತೆ ಹೇಗಿರಬೇಕು. ಈ ಕುಲಪತಿಗಳು ಒಂದು ಡಿಸಿಷನ್ ತಗೊಂಡ್ರೆ ಅದನ್ನು ಇಂಪ್ಲಿಮೆಂಟಿಂಗ್ ಅಥಾರಿಟಿ, ಅದು ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ನಮ್ಮ ಸಹೋದ್ಯೋಗಿಗಳನ್ನು ಗಮನದಲ್ಲಿಟ್ಕೊಂಡು ನೋಡ್ಕೋಬೇಕಾಗತ್ತೆ. ಅನೇಕ ಬಾರಿ ನಿಮಗೆ ತಿಳಿದ ಹಾಗೆ ಎಲ್ಲ ಸಂಸ್ಥೆಗಳಿದೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, UGC ಮತ್ತು ಬೇರೆ ಬೇರೆ ನ್ಯಾಯಾಲಯ ಪ್ರಕರಣ ಎಲ್ಲ ಜೊತೆಗೆ ಸಂಬಂಧಗಳು ಇಟ್ಕೋಬೇಕು. ಇಟ್ಸ್ ಎ ಕೈಂಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಇದು. ಮತ್ತು ಒಂಥರ ಫೆಸಿಲಿಟೇಟ್ ಮಾಡುವಂಥದ್ದು. ಈಗ ನಮ್ಮಲ್ಲಿ ಎಲ್ಲ ವಿಭಾಗಗಳಿಗೆ ಪ್ರಾಧ್ಯಾಪಕರಿಗೆ, ಇಂಡಿವಿಜುವಲ್ಸ್ ಇರ್ಬೋದು, ಡಿಪಾರ್ಟ್ಮೆಂಟ್ಸಿಗಿರ್ಬೋದು, ಆ ಫೆಸಿಲಿಟೇಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೇನೆ. ಸುಮಾರು ನಾವು 4.5 ವರ್ಷಕ್ಕಿಂತ ಹೆಚ್ಚು ಕಾಲ ಅದರಲ್ಲಿ ಕೆಲಸ ಮಾಡಿದ್ದೇನೆ ನಾನು. ಅದಕ್ಕೆ ನಾನು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಕೂಡ ಧನ್ಯನಾಗಿದ್ದೇನೆ. ಸರ್, ಈಗ ನೇರವಾಗಿ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಬರ್ತೇನೆ. ಇತಿಹಾಸಕ್ಕೆ ಸಂಬಂಧಪಟ್ಟ ಈ ಆಸಕ್ತಿ, ಕುತೂಹಲ ತಮಗೆ ಮೂಡೋದಕ್ಕೆ ಕಾರಣ ಏನು ಸರ್? ಅಂದರೆ ಡಿಗ್ರಿ ಕಾಲಕ್ಕೆ ಮಾಡುವಾಗಲೇ ಇತ್ತು? ಡಿಗ್ರಿ ಕಾಲಕ್ಕೆ ಇತ್ತು. ಈಗ ನೋಡಿ, ನಾವೆಲ್ಲ ಡಿಗ್ರಿ ಓದುವಾಗ ಒಂದು ಬಹಳ ದೊಡ್ಡ ಪ್ರಶ್ನೆ ಕಾಡುವಂಥದ್ದು ನಮ್ಮ ಐಡೆಂಟಿಟಿ. ನಮ್ಮ ಐಡೆಂಟಿಟಿ ಅಂತ ಹೇಳಿದಾಗ ಆಗ ಇಂಡಿಯನ್ ಐಡೆಂಟಿಟಿ, ರಾಷ್ಟ್ರೀಯ ಪ್ರಶ್ನೆಗಳು, ನಮ್ಮ ದೇಶ ಯಾಕೆ ಹಿಂದುಳಿದಿದೆ, ಎಟ್ಸೆಟ್ರಾ ಎಟ್ಸೆಟ್ರಾ. ನಾವು ಹಾಕಿ ಒಂಥರ ಒಂದು ಪ್ಯಾನ್ ಇಂಡಿಯನ್ ಕಾಂಟೆಕ್ಸ್ಟಲ್ಲೇ ಬೆಳೆದಂಥವ್ರು. ಸೊ ನಮ್ಮ ದೇಶ ಮುಂದುವರಿಬೇಕಾದ್ರೆ ನಾವೆಲ್ಲ ಹೇಗೆ ಇರಬೇಕು, ಉಳಿದ ದೇಶಗಳೆಲ್ಲ ಹೇಗೆ ಇದ್ದಾವೆ, ನಾವೆಲ್ಲ ಇಟ್ಸ್ ಎ ಕಾಮನ್ ಸೆನ್ಸಿಕಲ್. ಅವಾಗ ಅಷ್ಟೇನು ಸೈದ್ಧಾಂತಿಕವಾಗಿ ತಲೆ ಕಚ್ಕೊಂಡಂಥವ್ರನ್ನೆಲ್ಲ. ಬಟ್ ಈ ಥರದೊಂದು ಕಾಳಜಿ ಇತ್ತು ನಮಗೆ. ನಂತರದಲ್ಲಿ ಏನಾಯಿತು, ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋದಾಗ ಇನ್ನೂ ಸ್ಪೆಸಿಫಿಕ್ಕಾಗಿ ನಾವು ಓದಬೇಕಾಯಿತು. ಅಲ್ಲಿ ಬೇರೆ ಬೇರೆ ಸ್ಕೂಲ್ಗಳು, ಈಗ ನಮ್ಮಲ್ಲೇ ನಿಮಗೆ ಗೊತ್ತು, ಯಾವುದು ಸಾಮ್ರಾಜ್ಯಶಾಹಿ ಬರವಣಿಗೆ ಕ್ರಮಗಳು, ರಾಷ್ಟ್ರೀಯವಾದಿ ಬರವಣಿಗೆ ಕ್ರಮಗಳು, ಮತ್ತು ಮಾರ್ಕ್ಸಿಸ್ಟು, ಆ್ಯನಲ್ಸು, ಕೇಂಬ್ರಿಡ್ಜು, ಹೀಗೆ ಬೇರೆ ಬೇರೆ, ಮತ್ತು ಸಬಾಲ್ಟನ್ನು, ಹೀಗೆ ಎಲ್ಲ ಸ್ಕೂಲ್ಗಳು ಯಾಕಾಗಿ ಉದ್ಭವ ಆಯಿತು, ಇದ್ರ ಹಿಂದೆ ಇರತಕ್ಕಂಥ ಮರ್ಮಗಳೇನು, ಇದ್ರ ಹಿಂದೆ ಇರತಕ್ಕಂಥ ಪಾಲಿಟಿಕ್ಸ್ ಏನು, ಇವು ನಮ್ಮ ಚರಿತ್ರೆಯನ್ನು ಬರೆಯೋಕ್ಕೆ ಇದು ಹೇಗೆ ಪ್ರೇರೇಪಿಸ್ತದೆ, ಇನ್ಸ್ಪೈರ್ ಮಾಡುತ್ತೆ. ಮತ್ತು ನಮ್ಮಲ್ಲಿ ಇರತಕ್ಕಂಥ ಅನೇಕ ಪೂರ್ವಾಗ್ರಹಗಳಿರ್ತವೆ, ಅದು ನಮ್ಮ ಹುಟ್ಟಿನಿಂದಲೇ ಬರುವಂಥ ಪೂರ್ವಾಗ್ರಹಗಳು, ನಮ್ಮ ಹುಟ್ಟನ್ನು ಸೇರಿಸ್ಕೊಂಡಾಗಿರ್ತಕ್ಕಂಥ. ಸೊ ಇಂಥ ಪೂರ್ವಾಗ್ರಹಗಳನ್ನು ಹೇಗೆ ಮಾಡಬೇಕು. ಮತ್ತು ಇನ್ನೊಂದು, ನಮ್ಮ ಒಂದು ದೇಶ ಅಂತ ಈಗ ಆಗಿದೆ 1947ಗೆ, ಆ ದೇಶವನ್ನು ನಾವು ಕಟ್ಟುವಂಥ ಒಂದು ಇದಿದೆ, ಜವಾಬ್ದಾರಿ ಇದೆ. ಅದಕ್ಕೆ ಪೂರಕವಾಗಿ ನಾವು ಹೇಗೆ ಆಲೋಚನೆ ಮಾಡಬೇಕಾಗಿದೆ. ಈಗ ನಮಗೆ ಸಾಂಪ್ರದಾಯಿಕವಾಗಿ ನಾವು 100 ವರ್ಷಗಳ ಇತಿಹಾಸವನ್ನು ಹೇಳ್ತಾ ಬಂದರೂ ಕೂಡ ಸಂಪ್ರದಾಯ ಇದೆ ನಮ್ಮದು. ಬಟ್ ದಿಸ್ ಈಸ್ ದ ನ್ಯೂ ಪೊಲಿಟಿಕಲ್ ಸ್ಟ್ರಕ್ಚರ್.
ಯಾವುದನ್ನು ಈಗ ನಾವು ನೇಷನ್ ಸ್ಟೇಟ್ ಅಂತ ಕರಿತೀವಲ್ಲ ಅದು ಒಂದ್ಸರಿ ನಾವು ಅದನ್ನ ಅಡಾಪ್ಟ್ ಈ ಅಧ್ಯಯನಕ್ಕೆ ಚರಿತ್ರೆ ಕುರಿತೇ ಇಷ್ಟು ದೀರ್ಘಕಾಲ ಅಧ್ಯಯನ ಮಾಡೋದಕ್ಕೆ ಬ್ಯಾಕಪ್ ಆಗಿ ಹಿಂದೆ ಯಾರಾದರೂ ನಿಮಗೆ ಅಂದರೆ ಈಗ ಡಿ ಎ ಕೃಷ್ಣಯ್ಯ ಅಂತವರೆಲ್ಲ ಇಲ್ಲ, ನಮಗೆ ಏನಾದರೂ ಈ ಥರ ಏನಾದ್ರು ಇತ್ತ? ಇಲ್ಲ, ಆ ಥರದಲ್ಲಿ ಏನಿಲ್ಲ. ನನಗೆ ನನ್ನ ಟೀಚರ್ಗಳು ಬಹಳಷ್ಟು ನಾನು ಅವ್ರು ನೆನೆಸ್ಕೋಬೇಕು. ಒಬ್ಬರು ಶಿವರಾಮಯ್ಯ ಅಂತಿದ್ರು ಜೂನಿಯರ್ ಕಾಲೇಜಲ್ಲಿ, ಅಂದರೆ ಇಲ್ಲಿ ಮಡಿಕೇರಿ ಜೂನಿಯರ್. ಅವರು ಬಹಳ ಅದನ್ನು ಹೇಳೋ ಕ್ರಮದಲ್ಲೇ ನಮಗೆ ರೋಮಾಂಚನ ಉಟ್ಕೊಳ್ಳೋಕೆ ಮಾಡ್ತಾರೆ. ಒಂಥರ ಸಿನಿಮೀಯವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಟೀಚರ್ಸ್ ಆಮೇಲೆ ಜಾಫರ್ ಅಂತ ಒಬ್ಬರು ಟೀಚರ್ ಇದ್ರು ನಮಗೆ. ಹೌದೌದು, ಬಹಳ ಕಾಲ ಏನಿರಲಿಲ್ಲ, ಬಟ್ ಅವ್ರದ್ದು ಇವ್ರ ಸ್ಟೈಲ್ ಬೇರೆ ಇತ್ತು. ನಾನು ನಂತರದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಬಿ ಸುರೇಂದ್ರ ನನ್ನ ಗೈಡ್ ಅವರು, ಕೇಶವನ್ ವೆಲತ್ತಾಟ್ ಇದ್ದರು, ಡಾಕ್ಟರ್ ಎಸ್ ಎ ಬಾರಿ ಅವರಿದ್ದರು. ಹೀಗೆ ನಮಗೇನಾಯಿತು, ಗ್ಲೋಬಲ್ ಹಿಸ್ಟ್ರಿಯ ಬಗ್ಗೆ ನಮಗೆ ಹೆಚ್ಚು ಫೋಕಸ್ ಬಂತು. ಅಂದರೆ ಈಗ ಹೆಚ್ಚು ಕಡಿಮೆ ನಿಮ್ಮ ಎಳವೆಯಿಂದಲೇ ನಿಮಗೆ ಒಂದು ಈ ಥರದ ಒಂದು ಪ್ರೇರಣೆ ಗುರುಗಳಿದ್ರು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕೊಲೋನಿಸಮ್ ಆ್ಯಂಡ್ ನ್ಯಾಷನಲಿಸಮ್ ಅಂತ ಒಂದು ಸಬ್ಜೆಕ್ಟ್ ಇತ್ತು. ನಾವೆಲ್ಲ ಓದಿದ್ದು ಏಷ್ಯಾ ಮತ್ತು ಯುರೋಪಿಯನ್ ಎಕ್ಸ್ಪೀರಿಯನ್ಸಲ್ಲಿ ತುಂಬ ನೋಡ್ತಾ ಬಂದ್ವಿ. ಅದನ್ನು ಓದೋರಿಗೆ ನಮ್ಗೆ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಆ ಥರ ಡಿಬೇಟ್ಗಳು ಗೊತ್ತಿತ್ತು ನಮಗೆ. ನಮ್ಮ ವರ್ಕ್ ಅದು ಇನ್ನೂ ಹೆಚ್ಚು ಶಾರ್ಪನ್ ಮಾಡಲಿಕ್ಕೆ ಬಂತು. ವಸಾಹತು ಕಾಲ ಮತ್ತು ರಾಷ್ಟ್ರೀಯವಾದದ ನಡುವೆ ಇರತಕ್ಕಂಥ ಸಂಬಂಧಗಳು ಮತ್ತು ಸಂಘರ್ಷಗಳು. ಇದು ಒಂಥರ ನಮಗೇನಾಯಿತು, ಕ್ಯಾಚ್ ಅಂತ ಅನಿಸ್ತು. ಇದು ಇನ್ಸ್ಪೈರ್ ಆಯಿತು ಕೂಡ ಮುಂದಿನ ಕೆಲಸಕ್ಕೆ. ಸರ್, ಈಗ ನನಗೆ ಅಂದರೆ ನಾನು ಇತಿಹಾಸಕ್ಕೆ ಸಂಬಂಧಪಟ್ಟಾಗ ತುಂಬ ತಮ್ಮ ಥರ ಅಧ್ಯಯನ ಮಾಡಿದವನಲ್ಲ, ಆದರೆ ಅದರ ಫೆರಿಫರಲ್ ಆಗಿ ಅಧ್ಯಯನ ಮಾಡಿದ್ರಿಂದಾಗಿ ಒಂದು ಸಣ್ಣ ಕುತೂಹಲ ಇದೆ. ಉದಾಹರಣೆಗೆ ಇತಿಹಾಸ ಎನ್ನುವಂಥ ಒಂದು ಶಾಸ್ತ್ರ ಗ್ರೀಕ್ನಿಂದ ಆರಂಭ ಆಗ್ತದೆ, ಹೆರೋಡೋಟಸ್ ಮೊದಲಾದವರಿಂದ. ಆನಂತರ ಇತ್ತೀಚೆಗೆ ನಮ್ಮ ಅಂದರೆ ಬಾಲಗಂಗಾಧರ್ ಇಂಥವರೆಲ್ಲ ಆರ್ಗ್ಯುಮೆಂಟ್ ಮಾಡಿದ ಮೇಲೆ ಅವರೊಂದು ಒಂದು ಒಬ್ಸರ್ವೇಷನ್ ಮಾಡಿದ್ದಾರೆ. ಅಂದರೆ ಈಗ ನಾವು ಏನು ಇತಿಹಾಸ ಅಂತ ಇದು ಮಾಡ್ತೀವಲ್ಲ, ಇದು ಕ್ರಿಶ್ಚಿಯನ್ ಪ್ರಣೀತ, ಅದರಲ್ಲೂ ಬೈಬಲಲ್ಲಿರುವಂಥ ಒಂದು ಅಂದರೆ ಆರಂಭದ ಇತಿಹಾಸ ಕ್ರಮಕ್ಕಿಂತ ಕ್ರಿಶ್ಚಿಯಾನಿಟಿ ನಮ್ಮ ದೇಶಕ್ಕೆ ಬಂದಾಗ ಬೈಬಲ್ನಲ್ಲಿ ಹೇಗೆ ಈ ಕ್ರಿಶ್ಚಿಯನ್ಸಿಗೆ ಒಂದು ಇತಿಹಾಸ ಇದೆಯಲ್ಲ, ಹಾಗೆ ಜಗತ್ತಿನಾದ್ಯಂತ ಇರುವಂಥ ಮನುಷ್ಯರಿಗೂ ಕೂಡ ಒಂದು ಇತಿಹಾಸ ಇದೆ ಎನ್ನುವಂಥ ಒಂದು ಬೇಸಿಕ್ ತರ್ಕದಿಂದ ಒಂದು ಅಂದರೆ ಬೈಬಲ್ ಪ್ರಣೀತ ಇತಿಹಾಸ ಕ್ರಮ ಒಂದು ಪಾಪ್ಯುಲರ್ ಆಗಿದೆ ಅಂತ ಒಂದು ಆರ್ಗ್ಯುಮೆಂಟ್ ಅವ್ರದ್ದು ಇದೆ. ಇದ್ರ ಬಗ್ಗೆ ತಾವು ಅದನ್ನು ಗಮನಿಸಿದ್ದೇನೆ ನಾನು. ಕೊಲೋನಿಯಲ್ ಡಿಸ್ಕೋರ್ಸ್ ಅಂತ ಹೇಳ್ತಾರೆ ಅವರು. ಅದು ಹೊಸದೇನಲ್ಲ, ಈಗ ನಿಮಗೆ ಗೊತ್ತಿದೆ. ಅದು ಇಟ್ಸ್ ಎ ಪಾರ್ಟ್ ಆಫ್ ಇದು ಪೋಸ್ಟ್ ಮಾಡರ್ನಿಸ್ಟ್ ಆರ್ಗ್ಯುಮೆಂಟ್. ಅದು ಅವರು ಇದನ್ನು ಈಗ ಹೇಳ್ತಾರೆ. ಹೌದೌದು, ಈಗ ಆ ಥರದ್ದು ಹೇಳಿದಂಥ ಕ್ರಮಗಳಿದ್ದಾವೆ. ಈಗ ಅದು ಒಂದು ಕ್ರಮ. ಈಗ ನಮ್ಮಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ನಮ್ಮ ಅನೇಕ ಡಿಸ್ಕೋರ್ಸ್ಗಳಲ್ಲಿ ಯಾವುದು ಫೈನಲ್ ಅಂತ ಇಲ್ಲ. ಇಟ್ಸ್ ಎ ಡಿಸ್ಕೋರ್ಸ್ ಅದು. ಇದು ಕೂಡ ಒಂದು ಡಿಸ್ಕೋರ್ಸ್. ಈಗ ನಮ್ಮಲ್ಲಿ ಈಗ ದಿ ಹಿಸ್ಟ್ರಿ ಅಂತ ಯಾವುದೂ ಇಲ್ಲ. ಯಾಕಂದ್ರೆ ಈ ಪ್ರಶ್ನೆ ನಿಮ್ಮ ಹತ್ರನೇ ಕೇಳ್ಬೇಕು, ನನ್ನ ಹತ್ರನೇ ಇದೆ, ಬೇರೆ ಹತ್ರ ಕೇಳುವಂಗಿಲ್ಲ. ಇಲ್ಲ, ದಿ ಹಿಸ್ಟ್ರಿ ಅಂತ ನಮ್ಮಲ್ಲಿ ಕಲ್ಪನೆ ಒಂದು ಕಾಲದಲ್ಲಿ ಇತ್ತು. ಈ ಇತಿಹಾಸದಲ್ಲಿ ಏನಪ್ಪ ಬದಲಾವಣೆ ಆಗುತ್ತೆ, 47ರಲ್ಲಿ ಏನಾಯಿತು ಅದೇ ಆಯಿತು, 58ರಲ್ಲಿ ಏನಾಯಿತು ಅದೇ. ಆದರೆ ಹಿಸ್ಟ್ರಿ ಅಂತ ಹೇಳೋದು ಇಂಟರ್ಪ್ರಿಟೇಷನ್ ಬೇಸಿಕಲಿ. ನಿಮಗೆ ಹಿಸ್ಟ್ರಿ ಡಿಸಿಪ್ಲಿನ್ ಅಂತ ಗೊತ್ತಾದವರಿಗೆ ಈಗ ಒಂದ್ಸರಿ ಹಿಸ್ಟ್ರಿ ಬರೆದ ಮೇಲೆ ಇನ್ನೊಬ್ರು ಬರೆಯೋಂಗಿಲ್ಲ, ನೀವು ಅದನ್ನೇ ಕೇಳ್ಕೊಂಡಿರು ಅಂತ ಹೇಳುವಂಥದ್ದು, ಅದು ಹಳೆಯ ಕಾಲದ ಅಧಿಕಾರ ಕೇಂದ್ರಿತ ರಾಜ್ಯಗಳು ಮಾಡ್ತಾ ಇದ್ದಂಥದ್ದು. ಅವ್ರೊಂದ್ಸರಿ ಹಿಸ್ಟ್ರಿ ಬರೆದಾಗ್ಬಿಟ್ಟಿದ್ದೆ, ಮತ್ತೆ ಇನ್ನೊಂದು ಓದೋದಷ್ಟೇ ಕೆಲಸ, ಪ್ರಶ್ನೆಗಳೆಲ್ಲ ಕೇಳೋಂಗಿಲ್ಲ. ಹಿಸ್ಟ್ರಿ ಅಂತ ಹೇಳೋದು ನಮ್ಮ ಎಕ್ಸ್ಪೀರಿಯನ್ಸಿಗೆ ನಾಟಬೇಕು. ಅದೇ ಅವ್ರು ಹೇಳೋದೇನು ಅಂದರೆ ಸರ್, ಇದರಲ್ಲಿ ನಮ್ಮ ಈಗ ಏನು ಬರೀತಾರೆ ಅದು ನಮ್ಮ ಎಕ್ಸ್ಪೀರಿಯನ್ಸ್ಗೆ ಸಂಬಂಧಪಟ್ಟ ಇತಿಹಾಸ ಅಲ್ಲ ಎನ್ನುವುದು ಮೇಜರ್ ಆರ್ಗ್ಯುಮೆಂಟ್. ಇಲ್ಲ, ನನಗೆ ಅದು ಅದ್ರ ಬಗ್ಗೆ ಅರಿವಿದೆ. ಎಕ್ಸ್ಪೀರಿಯನ್ಸ್ ಹೇಳಿದಾಗ ನೋಡಿ, ಒಂದು ಸೆಕೆಂಡ್, ಎಕ್ಸ್ಪೀರಿಯನ್ಸ್ ಆಫ್ ಹೂಮ್. ಈಗ ಇಂಡಿಯನ್ಸ್ ಅಂತ ಹೇಳ್ಬೋದು ನಾವು. ಇಂಡಿಯನ್ಸ್ ಅಂತ ಹೇಳಿದಾಗ ಇಂಡಿಯಾ ಅಂತ ಹೇಳುವಂಥದ್ದು ಇಲ್ಲಿ ಒಂದು ಬಹಳ ಹೆಟ್ರೋಜಿನಿಯಸ್ ಆದಂತಹ ಕಮ್ಯುನಿಟಿಗಳು, ಬಹುತ್ವಗಳಿರತಕ್ಕಂಥ ಪ್ರದೇಶಗಳು. ಇಲ್ಲಿ ನಾವು 4-5 ಜನ, ನನ್ನ ಕಮ್ಯುನಿಟಿಯೋ ಅದು ಇನ್ಯಾವುದೋ ಒಂದು ಕಮ್ಯುನಿಟಿ ಎಕ್ಸ್ಪೀರಿಯನ್ಸ್ನ ಇಂಡಿಯನ್ ಎಕ್ಸ್ಪೀರಿಯನ್ಸಿಂದ ಬರಲಿಕ್ಕಾಗಲ್ಲ. ಇಲ್ಲಿ ಏನಾಗುತ್ತೆ ನಿಮಗೆ, ಅಲ್ಲಿ ಏನಾಗುತ್ತೆ, ಪ್ರಶ್ನೆಗಳು ಬರೋದೇ ಅಲ್ಲೇ ನಮಗೆ. ಈಗ ಒಬ್ಬ ಜಮೀನು ಇರುವವನಿಗೂ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಅವನ ಎಕ್ಸ್ಪೀರಿಯನ್ಸಲ್ಲಿ ಬರೀತಾನೆ. ಅವನಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ಕೂಲಿಯವ ಬರೀತಾನೆ, ಅವನದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಎರಡೂ ಕೂಡ ಅನುಭವಜನ್ಯವಾದಂಥದ್ದೇ ಆದಾಗ ಅಲ್ಲಿ ಒಂದು ಇತಿಹಾಸ ಅಂತ ಬರಲ್ಲ. ಯು ವಿಲ್ ಹ್ಯಾವ್ ಮಲ್ಟಿಪಲ್ ಕೈಂಡ್ ಆಫ್ ಇದು. ಸೊ ಹೀಗಾಗಿ ಏನಾಗುತ್ತೆ, ಅದರ ತಾತ್ಪರ್ಯದ ಸಂಬಂಧಪಟ್ಟಂಗೆ ಚರ್ಚೆಗಳು ಇದ್ದಾವೆ, ನಿಮಗೂ ಕೂಡ ಗೊತ್ತು. ಅದ್ರ ಬಗ್ಗೆ ನಮಗೇನಿಲ್ಲ. ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಇಂಡಿಯಾದಲ್ಲಿ ನಮ್ಗೆ ಬರೀ ಎಕ್ಸ್ಪೀರಿಯನ್ಸ್ ಇಲ್ಲ, ಎಕ್ಸ್ಪೀರಿಯನ್ಸಸ್ ಇದ್ದಾವೆ, ಅನುಭವಗಳು. ಅನುಭವಗಳು ಒಂದು ಗುಂಪಿನ ಅನುಭವ ಅಲ್ಲ, ಒಂದು ಸಮುದಾಯದ ಅನುಭವ ಅಲ್ಲ. ಇಲ್ಲಿ ನಮ್ಮದು ನೂರಾರು ಅನುಭವ ಸಮುದಾಯಗಳಿರ್ತವೆ, ಅವರೆಲ್ಲರ ಅನುಭವಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಹೇಗೆ ದಿ ಹಿಸ್ಟ್ರಿ ಹೇಗಿಲ್ವೋ ಹಾಗೆ ದಿ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಕೂಡ ಒಂದು ಇಲ್ಲ. ದಿ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಬಹಳ ಮುಖ್ಯವಾಗಿರುತ್ತೆ. ನಾನು ಅವರ ಸ್ನೇಹಿತರ ಹತ್ರ ಕೆಲವರ ಹತ್ರ ಮಾತಾಡಿದ್ದೇನೆ ಕೂಡ.
ಈಗ ಉದಾಹರಣೆಗೆ ನಾವು ಹೇಳ್ತೀವಿ ಹಿಂದಿ ಜನರದ್ದು ಎಕ್ಸ್ಪೀರಿಯನ್ಸನ್ನೇ ಇಂಡಿಯನ್ ಹಿಸ್ಟ್ರಿ ಅಂತ ಬರೀತಾರೆ, ಅದು ನಮ್ಮ ಅಬ್ಜೆಕ್ಷನ್ ಇತ್ತು, ನಾರ್ತ್ ಇಂಡಿಯನ್ ಹಿಸ್ಟ್ರಿ. ಆಮೇಲೆ ಇಲ್ಲಿ ಬಂದಾಗ ಈ ಕನ್ನಡದವ್ರ ಚರಿತ್ರೆನೇ, ಮೈಸೂರವ್ರ ಚರಿತ್ರೆನೇ ಕರ್ನಾಟಕ ಚರಿತ್ರೆ ಅಂತ ಬರೆದ್ರು. ಈಗ ನಾವು ಬಹಳ ಸರಿ ಓದಿರೋದಂತೆ ಮೈಸೂರು ಒಡೆಯರ ಚರಿತ್ರೆನೇ ಕರ್ನಾಟಕ ಚರಿತ್ರೆ ಅಂತ. ಕರ್ನಾಟಕ ಚರಿತ್ರೆ ಇದು ಬಹಳ ದೊಡ್ಡದದು, ನಿಮ್ಗೆ ಕೂಡ ಗೊತ್ತು ಬೇರೆ ಬೇರೆ. ಹಾಗೆ ಇಲ್ಲಿ ನಮ್ಮ ಅನುಭವ ಚರಿತ್ರೆಯಲ್ಲಿ ಬಹಳ ಮುಖ್ಯ ಆಗಿರತಕ್ಕಂಥದ್ದು ಅದು ಇಂಟರ್ಪ್ರಿಟೇಷನ್. ಅದು ಆ ಇಂಟರ್ಪ್ರಿಟೇಷನ್ ಬರುವಂಥದ್ದು ಅವರವರ ಅನುಭವ ಮತ್ತು ಅವರವರ ಜ್ಞಾನ ಇದರಿಂದಾಗಿ ಅದು ಪಾರ್ಟಿ ಲೈನಲ್ಲಿ ಬರ್ತದೆ ಹೇಳುವಂಥದ್ದು. ಒಂದು ಗುಂಪು ಒಂದು 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 ಅಧಿಕಾರ ಕೇಂದ್ರಕ್ಕಾಗಿ ಹೋರಾಟ ಮಾಡತಕ್ಕಂಥ ಯಾವುದೇ ಗುಂಪು ಇರ್ಬೋದು, ಐಡಿಯಾಲಜಿಕಲ್ ಆಗಿ ಒಂದು ಪೊಲಿಟಿಕಲ್ ಐಡೆಂಟಿಟಿ ಇರೋಂಥವ್ರಿಗೆ ಆ ಥರದ್ದೆಲ್ಲ ಇರುತ್ತೆ. ಉಳಿದವ್ರಿಗೆ ಹಾಗೆ ಬರಲ್ಲ ಅದು. ಸರ್, ತಮ್ಮ ಇನ್ನೊಂದು ಪುಸ್ತಕ ಕಾಡು ಮಕ್ಕಳ ಕೂಗು, ಅದಕ್ಕೆ ಪ್ರೇರಣೆ ಮತ್ತು ಅದರ ಕುರಿತ ತಮ್ಮ ಬಹಳ ಮುಖ್ಯವಾದಂಥ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸ್ಬೇಕು ಕೇಳ್ಕೊಡ್ತೇವೆ ಸರ್. ಇದು ಬೇಸಿಕ್ಕಾಗಿ ಕರ್ನಾಟಕದ SCP TSP ಪ್ರಾಜೆಕ್ಟ್ನಲ್ಲಿ ನಾನು ತಗೊಂಡಿರತಕ್ಕಂಥ ಒಂದು ಪ್ರಾಜೆಕ್ಟ್ ಇದು. ಈ ಇತಿಹಾಸದಲ್ಲಿ ಏನಾಗುತ್ತೆ, ಡಾಕ್ಯುಮೆಂಟೇಷನ್ ಇರತಕ್ಕಂತಹ ಒಂದು ಕಮ್ಯುನಿಟಿಗಳು ಇತಿಹಾಸಗಳೇ ಬೇರೆ. ಡಾಕ್ಯುಮೆಂಟೇಷನ್ಗಳು ಇಲ್ಲದೇ ಇರತಕ್ಕಂಥ ಸಮುದಾಯಗಳು ಬಹಳ ಜನ. ಅದರಲ್ಲಿ ನಾನು ಗಮನಿಸಿರತಕ್ಕಂಥದ್ದು ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ಸೇರಿದ ಜನರು, ದಲಿತರು ಮತ್ತು ಬುಡಕಟ್ಟು ಜನ. ಕೊಡಗಿನ ಪಾಪ್ಯುಲೇಷನ್ಲಿ ಸುಮಾರು 26% ಪಾಪ್ಯುಲೇಷನ್ ಇದ್ದರೂ ಕೂಡ ಆ ಕಮ್ಯುನಿಟಿಗಳಿಗೆ ಸಂಬಂಧಪಟ್ಟ ಚರಿತ್ರೆಯನ್ನು ನಾವು ಏನಾದರೂ ಬರಿಬೇಕು ಅಂತ ಹೇಳಿದಾಗ ನಿಮಗೆ ಸೋರ್ಸಸ್ಗಳು ಬಹಳ ಕಡಿಮೆ. ಅಂದರೆ ಯಾವುದೋ ಮೇನ್ ಸ್ಟ್ರೀಮ್ನ ವಿಚಾರಗಳನ್ನ ಹೇಳುವಾಗ ಸಪ್ಲಿಮೆಂಟಾಗಿ ಬಂದು ಹೋಗ್ತದೆ ವಿನ, ಒಂದು ಸೈಡ್ ಆ್ಯಕ್ಟರ್ ಥರ ಬಂದು ಹೋಗ್ತಾರೆ ವಿನ, ಒಂದು ಸ್ವತಂತ್ರವಾಗಿ ನಮಗೆ ಅದೊಂದು ಯೂನಿಟ್ ಇದ್ದದ್ದು, ಅದಕ್ಕೊಂದು ಜೀವ ಇದೆ, ಅದಕ್ಕೊಂದು ಸಮುದಾಯ ಇದೆ, ಅದಕ್ಕೊಂದು ವ್ಯಾಪ್ತಿ ಇದೆ ಅಂತ ಹೇಳುವಂಥ ಒಂದು ವಿಚಾರನ ಅರ್ಥ ಮಾಡ್ಕೊಳ್ಬೇಕಾದಂತಹ ಒಂದು ಸೋರ್ಸ್ ಇಲ್ಲ ನಮಗೆ. ಹಾಗಾಗಿ ಇತಿಹಾಸಕಾರರಿಗೆ ಇಲ್ಲಿಂತಲ್ಲ, ಈ ಆಫ್ರಿಕಾದ ಇತಿಹಾಸ ಬರೆಯುವಾಗಲೂ ಇದೇ ಸಮಸ್ಯೆ ಆಯಿತು. ಈಗ ಅಲ್ಲಿ ಯುರೋಪಿಯನ್ಸ್ ಎಲ್ಲ ಅವ್ರನ್ನ ಡಾಮಿನೇಟ್ ಮಾಡಿಟ್ಟಿದ್ರು. ಈಗ 20ನೇ ಶತಮಾನ ಬಂದಾಗ ಅವರೆಲ್ಲ ಹೊರಗಡೆ ಹೋಗ್ತಾರೆ. ಇಂಡಿಪೆಂಡೆಂಟ್ ಆಫ್ರಿಕನ್ ಹಿಸ್ಟ್ರಿ ಬರಿಬೇಕು ಅಂತ ಹೇಳಿದಾಗ ಏನೂ ಇಲ್ಲ. ನಿಮ್ಗೆ ಯುರೋಪಿಯನ್ ಟ್ರೆಡಿಷನ್ ಏನು ಹೇಳ್ತೀವಿ ಅದರಲ್ಲಿ ಹುಡ್ಕೊಂಡು ಬರೀಬೇಕು. ಅದರಲ್ಲಿ ಅನೇಕ ಸರಿ ಬಯಾಸ್ ಇರುತ್ತೆ. ಅಂದರೆ ಒಂದು ಮೇಲ್ವರ್ಗದ ಜನ ಇವರನ್ನು ಹೇಗೆ ನೋಡ್ತಾರೆ ಅಂತ ಹೇಳುವಂಥ ಒಂದು ದೃಷ್ಟಿಕೋನ ಸಿಗ್ತದೆ ವಿನಃ ನಮ್ಮದೇ ಒಂದು ಅನುಭವ, ನಮ್ಮದೇ ಆದಂತಹ ಒಂದು ಜೀವನ ಅನುಭವದಲ್ಲಿ ಹೇಗೆ ಹೇಳಬೇಕು ಅಂತ ಹೇಳುವಂಥ ಒಂದು ಮಾಹಿತಿಗಳೇ ಸಿಗೋದಿಲ್ಲ. ವರ್ಲ್ಡ್ ವ್ಯೂ ಡಿಫ್ರೆಂಟ್ ಆಗುತ್ತೆ. ಅನೇಕ ಸರಿ ಇನ್ನೊಬ್ಬರು ಆ ವರ್ಲ್ಡ್ ವ್ಯೂ ಅಲ್ಲಿ ಆಫ್ರಿಕನ್ಸ್ ನೋಡಲಾಗ್ತಿತ್ತು. ಅವರೇ ಅವ್ರನ್ನ ಹೇಗೆ ನೋಡ್ಕೊಳ್ತಾರೆ, ಹೌದು, ಆಫ್ರಿಕನ್ನರೇ ಅವ್ರನ್ನ ಹೇಗೆ ನೋಡ್ಕೊಳ್ತಾರೆ ಅಂತ. ಈಗ ದಲಿತರನ್ನೇ ಹೇಗೆ ನೋಡ್ಕೊಳ್ತಾರೆ, ಬುಡಕಟ್ಟು ಜನರು ಅವ್ರನ್ನೇ ಹೇಗೆ ನೋಡ್ಕೊಳ್ತಾರೆ ಅಂತ ಹೇಳುವಂಥದ್ದು ಒಂದು ಕ್ರಮ ಇದೆ. ಅದನ್ನು ಉಳಿದ ಎಲ್ಲ ಕಮ್ಯುನಿಟಿಗಳು ಮಾಡ್ತವೆ. ಇವರ ವಿಷಯಕ್ಕೆ ಬಂದಾಗ ಸ್ವಲ್ಪ ಕಷ್ಟ ಡಾಕ್ಯುಮೆಂಟೇಷನಲ್ಲಿ. ನನಗದು ಇತಿಹಾಸಕಾರನಾಗಿ ಯಾವತ್ತೂ ಚಾಲೆಂಜ್ ಇತ್ತು. ಇಷ್ಟು ಪಾಪ್ಯುಲೇಷನ್ ವೈಸ್ ಇಷ್ಟೊಂದು ಪಾಪ್ಯುಲೇಷನ್ ಇದೆ, ಬಟ್ ಒಂದು 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 ಆ ನೆರೇಷನ್ ಹೇಗಿದೆ, ಅದರ ಕಥನಗಳು ಹೇಗಿದ್ದಾವೆ ಅಂತ ಹೇಳೋ ದೃಷ್ಟಿಯಲ್ಲಿ ಏನು ಮಾಡಿದ್ದು, ಫೀಲ್ಡ್ ವರ್ಕ್ ಮಾಡಿದ್ವಿ. ಆ ಜನರಲ್ಲಿ ನಡೆತಕ್ಕಂತಹ ಇವತ್ತಿನ ಸಂಘರ್ಷಗಳು, ಈಗ ಬ್ರಿಟಿಷರು ಮೊದಲಿದ್ರು, ಈಗ ಸ್ವಾತಂತ್ರ್ಯ ಬಂದಿದೆ. ಸ್ವಾತಂತ್ರ್ಯ ಬಂದ ನಂತರ ಏನಾದರೂ ವ್ಯತ್ಯಾಸ ಆಗಿದೆಯಾ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ವ್ಯತ್ಯಾಸಗಳಾಗಿದ್ದರೆ ಹೇಗೆ? ಕೆಲವು ಕಡೆ ಆಗಿದೆ, ಕೆಲವು ಕಡೆ ಆಗಲಿಲ್ಲ. ಸಂಘರ್ಷಗಳು ಬರ್ತವೆ. ಯಾಕೆ ಸಂಘರ್ಷಗಳು ಬರ್ತವೆ, ಎಂಥ ಸಂಘರ್ಷಗಳು ಬರ್ತವೆ, ಅದನ್ನು ನಾನು ಒಂದು 10-12 ಜನ ಹೋರಾಟಗಾರನ, ಅವರೆಲ್ಲ ಮೇನ್ ಸ್ಟ್ರೀಮ್ ಹೋರಾಟಗಾರಲ್ಲ, ಕೆಲವ್ರ ಹತ್ರ ಮಾತಾಡಿದಾಗ, ಮತ್ತು ಸಾಮಾಜಿಕ ಹೋರಾಟಗಾರರು ಇರ್ತಾರೆ, ಇಲ್ಲಿ ಕಾರ್ಮಿಕ ಲೀಡರ್ಸ್ ಇರ್ತಾರೆ, ಇವ್ರ ಜೊತೆಗೆಲ್ಲ ಸಂವಾದ ಮಾಡಿರೋದು ಒಂದು ಸಂಕಲನ ಅದು. ಸೊ ಇದ್ರ ಜೊತೆಗೆ ನಿಮಗೆ ಸಬಾಲ್ಟರ್ನ್ ಸ್ಟಡೀಸಲ್ಲಿ ಒಂದು ಬಹಳ ಮುಖ್ಯ ಬರುತ್ತೆ ಪ್ರಶ್ನೆ, ಅದ್ರ ಬಗ್ಗೆ ಹೆಚ್ಚು ಇನ್ನೊಂದ್ಸರಿ ಮಾತಾಡ್ತೇನೆ. ಅಲ್ಲಿ ಇದೇ ಪ್ರಶ್ನೆ ಬರುತ್ತೆ, ಏನಂತಂದರೆ ನಿಮಗೆ ಒಂದು ಲಿಖಿತ ದಾಖಲೆಗಳಿದ್ದು ಅದರ ಆಧಾರದ ಮೇಲೆ ಬರೀಬಹುದಾದಂಥ ಸಮುದಾಯಗಳ ಚರಿತ್ರೆ ಒಂದು, ಅಂಥದ್ದು ಇಲ್ದಿದ್ದಂಥ ಸಮುದಾಯಗಳ ಬಗ್ಗೆ ಹೇಗೆ ಬರೀತೀನಿ ಅಂತ ಹೇಳಿದಾಗ, ಗ್ರಾಮ್ಶಿ ಅಂತ ಇರ್ತಾನೆ ಅವನು, ಆ್ಯಂಟನಿ ಗ್ರಾಮ್ಶಿ, ಸಬಾಲ್ಟರ್ನ್ ಸ್ಟಡೀಸ್ ಅವರಿಗೆ ಬಹಳ ಮುಖ್ಯವಾಗಿ ಇನ್ಸ್ಪೈರ್ ಆದಂಥವನು. ಅವನು ಹೇಳ್ತಾನೆ ಫೋಕ್ಲೋರ್ ತಗೊಳ್ಳಿ ಅಂತ, ಜನಪದಾಂಶಗಳು ತಗೊಳ್ಳಿ, ಸಂವೇದನೆ ತಗೊಳ್ಳಿ ಅಂತ ಹೇಳ್ತಾರೆ. ಅದನ್ನು ಸಬಾಲ್ಟರ್ನ್ ಸ್ಟಡೀಸನ್ನು ವಿದ್ವಾಂಸರು ಭಾಳಷ್ಟು ಪ್ರಯೋಗಶೀಲರಾಗಿ ಮಾಡ್ತಾರೆ. ಅದಕ್ಕೆ ಭಾಳಷ್ಟು ಮಿತಿಗಳು ಇದ್ದಾವೆ, ಅದನ್ನು ಆ ಪುಸ್ತಕದಲ್ಲಿ ಬರೆದಿದ್ದಾರೆ, ಬಟ್ ಅದೊಂದು ಕ್ರಮ. ಸೊ ಏನು ಮಾಡಿದ್ವಿ, ಫೋಕ್ಲೋರ್, ಅವಾಗ ಉದಾಹರಣೆಗೆ ಕಥನಗಳು ಅಂತ ಕರಿತೀವಿ. ಈಗ ಈ ಸಮುದಾಯಗಳಲ್ಲಿರ್ತಕ್ಕಂಥ ಕಥನಗಳು, ಮತ್ತು ಜನಪದ ಹಾಡುಗಳು, ಕಾವ್ಯಗಳು, ಇದ್ರ ಮೂಲಕ ನಾವು ಹೇಗೆ ಒಂದು ರೀಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ಹೇಳೋ ಒಂದು ಸಣ್ಣ ಪ್ರಯತ್ನವನ್ನು ಅಲ್ಲಿ ಮಾಡಲಾಗಿದೆ. ಭೂತಕಾಲದ ವಿಷಯಗಳಿದ್ದಾವೆ, ವರ್ತಮಾನದ ವಿಚಾರಗಳು ಇದ್ದಾವೆ ಅಂತ ಹೇಳುವಂಥದ್ದು ಮಾಹಿತಿ ನಮ್ಗೆ ಕೊಡ್ತಾ ಇದ್ದಾರೆ.
ಸರ್, ಈಗ ನಾವು ಈವರೆಗೆ ಸ್ವಲ್ಪ ಅಂದರೆ ದೇಶ ವಿದೇಶ ಮತ್ತು ಕರ್ನಾಟಕದ ವ್ಯಾಪ್ತಿ ಕುರಿತು ಮಾತಾಡ್ತಿದ್ದೆವು. ಈಗ ಮತ್ತೆ ನಮ್ಮ ಕೊಡಗಿಗೆ ಸಂಬಂಧಪಟ್ಟ ಕೂಡ ಒಂದು ಸ್ವಲ್ಪ ಚರ್ಚೆ ಮಾಡಬೇಕು ಅಂತ ಅನ್ನಿಸ್ತದೆ. ಈಗ ನಮಗೆ ಗೊತ್ತಿರುವ ಹಾಗೆ, ಅಂದರೆ ಪರ್ಸನಲಾಗಿ ನನಗೆ ಗೊತ್ತಿರುವ ಹಾಗೆ, ಕ್ರಿಸ್ತಶಕ 1174ರಲ್ಲಿ ಮೊದಲ ಬಾರಿಗೆ ಕೊಡವ ಎನ್ನುವ ಪದ ಶಾಸನದಲ್ಲಿ ಪ್ರಯೋಗ ಆಗುತ್ತದೆ. ಅಲ್ಲಿ ಪ್ರಯೋಗ ಆಗಿರುವ ಪದಕ್ಕೂ ಈಗ ಕೊಡವ ಅಂತ ಪ್ರಯೋಗ ಆಗುವ ಪದಕ್ಕೂ ಏನಾದರೂ ಸಾಮ್ಯತೆ ಅಥವಾ ಸೇಮ್ ಮೀನಿಂಗ್ ಇದೆ ಅಂತ ತಮಗೆ ಅನ್ನಿಸ್ತದೆ ಸರ್? ಇಲ್ಲ, ಅದೊಂದು ಮಿಸ್ಕನ್ಸೆಪ್ಷನ್ ಅದು. ಅದು ಎಲ್ಲ ನಾಡಿನ ಕೊಡಗರು ಅಂತಿರುವಂಥದ್ದು. ಓಕೆ. ಅದನ್ನು ಇತ್ತೀಚಿನ ಪುಸ್ತಕದಲ್ಲಿ ಕೂಡ ಅದರ ಬಗ್ಗೆ ದೀರ್ಘವಾಗಿ ಡಿಸ್ಕಸ್ ಮಾಡಿದ್ದೇನೆ ನಾನು. ಮತ್ತು ಅಲ್ಲಿ ಯಾರು ಆ ಹೆಸರಿನಲ್ಲಿ ಇದ್ದಾರೆ, ಇತ್ಯಾದಿ ಹೆಸರುಗಳಲ್ಲಿ ಇದ್ದಾವೆ. ಅದು 1908ನೇ ಇಸ್ವಿನಲ್ಲಿ ಇಂಪೀರಿಯಲ್ ಗೆಜೆಟೆಡ್ ಅಂತ ಬರುತ್ತೆ. ಅಲ್ಲಿ ನಿಮಗೇನಾಗುತ್ತೆ, ಒಂದು ಮಿಸ್ರೆಪ್ರೆಸೆಂಟೇಷನ್ ಸಿಗುತ್ತೆ ಯಾವುದೋ ಶಾಸನ ಸಂಬಂಧಪಟ್ಟಂಗೆ. 1924ರಲ್ಲಿ ನಡಿಕೇರಂಡ ಚಿನ್ನಪ್ಪನವರು ಅದನ್ನೇ ಆಧಾರವಾಗಿಟ್ಕೊಂಡು ಅವರು ಅದೇ ರೀತಿ ಬರೀತಾರೆ. ಮತ್ತು ಅದನ್ನು ನಂತರ ಬಂದಂತಹ ವಿದ್ವಾಂಸರು ಅದನ್ನು ಹಾಗೆ ಮುಂದುವರಿಸ್ಕೊಂಡು ಬರ್ತಾರೆ. ಅವರೆಲ್ಲ ತಪ್ಪು ಮಾಡಿದ್ದಾರೆ ಅಂತಲ್ಲ, ಅದು ಎಲ್ಲ ಒಂದು ಕಡೆ ಏನಾಗುತ್ತೆ, ಫಾಲೋ ಮಾಡೋ ಒಂದು ಸಂದರ್ಭ ಇರುತ್ತೆ. ಇವರು ಈ ಪುಸ್ತಕದಲ್ಲಿ ಬರೀತಾರೆ, ಬಟ್ ಹಿಸ್ಟಾರಿಯನ್ಸ್ ಹಾಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಕ್ರಾಸ್ ವೆರಿಫೈ ಮಾಡ್ತಾರಲ್ಲ. ನಾವು ಶಾಸನ ಸಂಪುಟ ಸಿಗುತ್ತೆ. ಇದು ನಮ್ಮ BL ರೈಸ್ ಮಾಡಿರುವ ಕೂರ್ಗ್ ಇನ್ಸ್ಕ್ರಿಪ್ಷನ್ಸ್ ಇದೆ, ಅದು ನೀವು ಚೆಕ್ ಮಾಡ್ಬೋದು. ಅದ್ರಲ್ಲಿ ಹಾಗೇನಿಲ್ಲ, ಬಟ್ ಅದನ್ನು ಹಾಗೆ ಭಾವಿಸಲಾಗಿತ್ತು. ಮತ್ತು ಈಗ ಅದನ್ನು ಕರೆಕ್ಟ್ ಮಾಡ್ಕೊಂಡಿದ್ದಾರೆ ಜನ. ಮತ್ತು ಅದು ಆ ಕಾಲಘಟ್ಟದಲ್ಲಿ ಅದನ್ನು ಅದೇ ಒಂದು ಸೋರ್ಸ್ ಇದ್ದದ್ರಿಂದಾಗಿ ಆ ಥರ ಒಂದು ಭಾವಿಸಲಾಗಿತ್ತು. ಈಗ ಎಲ್ಲ ಸೋರ್ಸ್ಗಳು ಅವೈಲೇಬಿಲಿಟಿ ಇದೆ, ಯಾರು ಬೇಕಾದ್ರೂ ಕಾಸ್ಟ್ ಚೆಕ್ ಮಾಡ್ಬೋದು. ಅದಕ್ಕೆ ಸಂಬಂಧ ಇದೆ. ಓಕೆ, ಅದೇ ಸರ್. ಈಗ ಮಾತಿನ ಮಧ್ಯೆ ಬಂತು, ನಡಿಕೆರೆಯಿಂದ ಚಿನ್ನಪ್ಪ ಅವರ ಪಟ್ಟೋಲೆ ಪಳಮೆ ಭಾಳ ಮುಖ್ಯವಾದ ಕೃತಿ ಕೊಡಗಿಗೆ ಸಂಬಂಧಪಟ್ಟಾಗೆ. ತಾವು ಇತಿಹಾಸಗಾರರಾಗಿ ಸ್ವಲ್ಪ ಅದರ ಬಗ್ಗೆ ನಮಗೆ ತಮ್ಮ ನಿಲುವನ್ನು ಹೇಳಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಇಲ್ಲ, ಇಟ್ಸ್ ವಂಡರ್ಫುಲ್ ವರ್ಕ್ ಅದು. ಓಕೆ. 1924ನೇ ಇಸ್ವಿನಲ್ಲಿ ಅವ್ರು ತರ್ತಾರೆ. ಅವರು ಈಗಲೂ ಕೂಡ ಕರ್ನಾಟಕದ ಫೋಕ್ಲೋರ್ ಸ್ಟಡೀಸ್ಗೆ ಸಂಬಂಧಪಟ್ಟಂಗೆ ನಿಮಗೊಂದು ಆದ್ಯ ಗ್ರಂಥ ಯಾವುದಾದ್ರೂ ಇದ್ದರೆ ಅದೇ ಅದು. ಭಾಳಷ್ಟು ಕೊಡವ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಅವರು ಅನೇಕ ಸಂಗ್ರಹಗಳನ್ನು ಮಾಡಿದ್ದಾರೆ. ಮತ್ತು ಈಗಲೂ ಕೂಡ ಅನೇಕರು ಶಾಸ್ತ್ರ ಸಂಪ್ರದಾಯಗಳನ್ನು ನಂಬುವಂಥವ್ರು ಕೂಡ ಅದನ್ನೇ ಬೇಸಾಗಿ ಇಟ್ಕೊಳ್ತಾರೆ. ಈಗ ಅದರಲ್ಲಿ ಇರತಕ್ಕಂಥ ಜನಪದ ಗೀತೆಗಳು ಅಥವಾ ದೈವಕ್ಕೆ ಸಂಬಂಧಪಟ್ಟ ಗೀತೆಗಳು, ಮತ್ತು ನಾಣ್ಣುಡಿಗಳಿಗೆ ಸಂಬಂಧಪಟ್ಟಂಗೆ ಇರತಕ್ಕಂಥ ವ್ಯವಹಾರಗಳು ಮತ್ತು ಸಂಬಂಧಗಳು, ಫ್ಯಾಮಿಲಿಯಲ್ಲಿ ಯಾರ್ಯಾರ ಸಂಬಂಧಗಳು ಹೆಂಗಿರಬೇಕು ಅಂತೇಳಿ ಇರುತ್ತೆ. ಸೋಷಿಯಲ್ ರಿಲೆವೆನ್ಸ್ ಇದೆ. ಮದುವೆ ಮಾಡೋದು ಹೇಗೆ, ಸಾವು ಮಾಡೋದು ಹೇಗೆ, ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು, ಅದೊಂದು ರಿಚುವಲ್ಗಳ ಒಂದು ಪಟ್ಟಿ ಕೂಡ ಅದು ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಅವರು ಆ್ಯಕ್ಚುಲಿ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ತಿದ್ರು, ಸಬ್ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಅದ್ರ ಜೊತೆಗೇ ಅವರ ಹೆಚ್ಚಿನ ಇದರಲ್ಲಿ ಮಾಡ್ತಾಯಿದ್ರು. ಅಲ್ಲಿ ಕೆಲವು ವಿಷಯಗಳಲ್ಲಿ ತಕರಾರುಗಳಿದ್ದಾವೆ. ನಾನು ಅದರ ಬಗ್ಗೆ ಹಿಂದೆ ಕೂಡ ಬರೆದಿದ್ದೇನೆ. ಅದರಲ್ಲಿ ಅಂದರೆ ಅದು ಆ ಕಾಲಘಟ್ಟದಲ್ಲಿ ಫ್ಯಾಷನ್ ಆಗಿದ್ದಂತಹ ಕೆಲವು ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಈಗ ನೋಡಿದರೆ ಅದು ಸ್ವಲ್ಪ ಅಷ್ಟು ಅದು ಒಪ್ಕೊಳ್ಳೋದು ಕಷ್ಟ. ಉದಾಹರಣೆಗೆ ಅವರು ಕೆಲವರನ್ನ ಶೂದ್ರರು ಅಂತ ಕರೆಯೋದು, ಕೆಲವರನ್ನ ಕ್ಷತ್ರಿಯರು ಅಂತ ಕರೆಯೋದು, ಕೆಲವರನ್ನ ಇಂಥದ್ದು ಪಂಚಮರು ಅಂತ ಕರೆಯೋದು, ಯಾರು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಪಟ್ಟಿ ಮಾಡುವಂಥದ್ದು. ಆ ಕಾಲದಲ್ಲಿದ್ದಂಥ ಸಂಸ್ಕೃತ ಟೆಕ್ಸ್ಟ್ ಬುಕ್ಗಳಲ್ಲಿ ಕೆಲವಿದ್ದವದನ್ನು ಅವರು ರಿಫ್ಲೆಕ್ಟ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಅದ್ರ ಬಗ್ಗೆ ಕೆಲವು ತಕರಾರುಗಳನ್ನು ನಾನು ಬರೆದಿದ್ದೇನೆ. ಅದು ಸಣ್ಣ ಒಂದು ಮಿತಿ, ಅದೊಂದು ಬಿಟ್ಟರೆ ಇನ್ನು ಉಳಿದ ಹಾಗೆಲ್ಲ ಅದು ಈಗಲೂ ಕೂಡ ಎಲ್ಲರೂ ಓದ್ಬೋದಾದಂಥ ಒಂದು ಟೆಕ್ಸ್ಟ್. ಅದು ಒಂದು ಸಾಂಪ್ರದಾಯಿಕವಾಗಿ ಒಂದು ಪ್ರದೇಶವನ್ನು ಹೇಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಬಟ್ ಆ ಪುಸ್ತಕದಲ್ಲಿ ಚರಿತ್ರೆ ಭಾಗದಲ್ಲಿ ಅವರು ಬಹುತೇಕವಾಗಿ ತಗೊಂಡಿರೋದು ಮಿಷನರಿಗಳು ಬರೆದ ಪುಸ್ತಕಗಳನ್ನೇ. ಹಾಗಾಗಿ ಅದು ಕನ್ನಡದಲ್ಲಿ ಬರೆದಿದ್ದಾರೆ ಅಥವಾ ಕೊಡವ ಭಾಷೆಯಲ್ಲಿ ಬರೆದಿರೋ ತಕ್ಷಣ ಅದಕ್ಕೊಂದು ಇದಂತಲ್ಲ, ಬೇಸ್ಡ್ ಆನ್ ಮಿಷನರಿ ವರ್ಕ್ ಹಿ ಹ್ಯಾಸ್ ರಿಟರ್ನ್ ದ್ಯಾಟ್ ಒನ್. ಸರ್, ಈಗ ತಾವು ನನ್ನ ಗಮನಕ್ಕೆ ಬಂದಾಗೆ ಅಂದರೆ ಶೇಖಾಲಿ ಅಂತಹ ದೊಡ್ಡ ಇತಿಹಾಸಗಾರರ ಥರದಲ್ಲಿ ಕೆಲಸ ಮಾಡಿದವರು, ಉದಾಹರಣೆಗೆ ಕನ್ನಡ ವಿಶ್ವವಿದ್ಯಾಲಯದ ಚರಿತ್ರ ಸಂಪುಟಗಳ ಸಂಪಾದಕರಾಗಿದ್ದವರು ಆಗಿದ್ದೀರಿ. ಅದಲ್ಲದೆ ಚರಿತ್ರೆ ಅಧ್ಯಯನದ ರೂಪಿಸಿದವರು, ಚರಿತ್ರೆ ಅಂದರೆ ಜರ್ನಲನ್ನು ರೂಪಿಸಿದವರು. ಅದರ ಜೊತೆಗೆ ಚರಿತ್ರೆ ವಿಶ್ವಕೋಶ ಇದು ಕೂಡ ತಮ್ಮ ಅವಧಿಯಲ್ಲಿ ಬಂತು, ಅಂದರೆ ತಮ್ಮ ಸಂಪಾದಕತ್ವದಲ್ಲಿ ಬಂತು. ಆ ಕಾನ್ಸೆಪ್ಟ್ಗಳೆಲ್ಲ ನನಗೆ ಅಂದರೆ ತಮ್ಮವೇ ಕೊಡುಗೆಗಳು. ಅದರ ಜೊತೆಗೆ ಈಗ ತಾವು ಬಹಳ ಮುಖ್ಯವಾದ ಕೆಲಸ ಅಂತಂದರೆ ಅಮರ ಸುಳ್ಳಿಯ ಸಂಗ್ರಾಮ,
ಇದು ತಮ್ಮ ಬಹಳ ಮುಖ್ಯವಾದಂತಹ ಕೃತಿ. ಸರ್, ಈಗ ಈ ಥರದ ಅಂದರೆ ನೀವು PhD ಆರಂಭ ಮಾಡಿರೋದು ಜಮ್ಮ ಕೊಡಗಿಗೆ ಸಂಬಂಧಪಟ್ಟ ಆ ವಿಷಯದ ಮೇಲೆ. ಸೊ ಅಲ್ಲಿಂದ ಇಲ್ಲಿವರೆಗೆ ತಮ್ಮ ಜರ್ನಿ ಇದೆ ಅಲ್ಲ, ಈ ಅಕಾಡೆಮಿಕ್ ಜರ್ನಿ, ಇದನ್ನು ನೆನೆಸ್ಕೊಂಡಾಗ ತಮಗೆ ಈಗ ಏನು ಅನಿಸ್ತದೆ ಸರ್? ಯಾವ ರೀತಿಯ ತಮ್ಮ ಇಲ್ಲ, ಅದು ಬಹಳ ಸಹಜ ಅಲ್ಲ. ನಮ್ಮ ಒಂದೊಂದು ವಯಸ್ಸಿನಲ್ಲಿ ನಾವು ಒಂದೊಂದು ಕಾಲಘಟ್ಟಕ್ಕೆ ಸೇರಿದಿರ್ತೀವಿ. ಈಗ ನಾವು ಕಳೆದ 25-30 ವರ್ಷಗಳಲ್ಲಿ ವಿವಿಧ ಬಗೆಯ ಕಾಲಘಟ್ಟಗಳನ್ನು ಹಾದ್ಕೊಂಡು ಬಂದಿರ್ತೀವಿ. ನಮ್ಮ ಅನುಭವಗಳು ಕೂಡ ಭಿನ್ನ ಆಗ್ತಾ ಬರ್ತವೆ. ಓದುಗಳು ಕೂಡ ಮತ್ತಷ್ಟು ಅದು ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ. ಈ ದೃಷ್ಟಿಯಿಂದ ಅದನ್ನು ಹೇಗೆ ನಾವು ನೋಡ್ಬೋದು ಅಂತ ಹೇಳುವಂಥ ಒಂದು ಪ್ರಯೋಗ. ನಮಗೆ ಆರಂಭದಲ್ಲೆಲ್ಲ ಈ ದಲಿತ ಬಂಡಾಯದ ಭಾಷೆ ಎಲ್ಲ ಬಹಳ ಇಷ್ಟ ಆಗಿತ್ತು. ಅದು ಆ ಕಾಲದ ಫ್ಯಾಷನ್. ಅದು ನಂತರದಲ್ಲಿ ಅದು ಅಷ್ಟು ಹೇಳೋ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಹೇಳೋ ಕ್ರಮಗಳಲ್ಲಿ ಬಹಳಷ್ಟು ನರೇಷನಲ್ಲಿ ವ್ಯತ್ಯಾಸಗಳಾಗ್ತಾ ಬಂತು. ಅದನ್ನು ನೀವು ನೋಡಿದ್ದೀರಿ, ಮಾತಾಡಿದ್ದೀರಿ. ಈಗ ನಾನು ಕನ್ನಡ ವಿಶ್ವವಿದ್ಯಾಲಯ ಚರಿತ್ರೆ ಸಂಪುಟಗಳು ತಂದಿದ್ದು ಒಂದು 2010 ಇರ್ಬೋದು. ಅದರಲ್ಲಿ ಹಿಸ್ಟ್ರಿ ಬರೆಯೋ ಕ್ರಮ ಹೇಗೆ ಅಂತ ಹೇಳೋದ್ರ ಬಗ್ಗೆನೇ ಒಂದು ವಾಲ್ಯೂಮ್ ಇದೆ. ಇತಿಹಾಸ ರಚನೆ ಮತ್ತು ರಚನಾ ಕ್ರಮಕ್ಕೆ ಸಂಬಂಧಪಟ್ಟಿದೆ. ಮತ್ತು ಇಂಡಿಯನ್ ಹಿಸ್ಟ್ರಿಗೆ 2 ವಾಲ್ಯೂಮ್ ಇದೆ. ಒಂದು ಪ್ರೀ ಕೊಲೋನಿಯಲ್ ಇಂಡಿಯಾ ಮತ್ತು ಮಾಡರ್ನ್ ಇಂಡಿಯಾಗೆ ಸಂಬಂಧಪಟ್ಟ. ಆಮೇಲೆ ಏಷ್ಯಾ ಇದೆ, ಯುರೋಪ್ ಇದೆ. ಮತ್ತು ಇದು ಪಾಪ್ಯುಲರ್. ನಾವು ಇದನ್ನು ತಂದ್ವಿ, ಆಫ್ರಿಕಾ ತಂದ್ವಿ. ಅಲ್ಲ, ನನ್ನ ಪ್ರಶ್ನೆ ಇರೋದು ಕೊಡಗು ತೀರಾ ಲಿಮಿಟೆಡ್ ಆದ ಜಮ್ಮ ಕಾನ್ಸೆಪ್ಟಿಂದ ಹಿಡಿದು ಕರ್ನಾಟಕ ವ್ಯಾಪ್ತಿಯ ತನಕ ಅದನ್ನು ಬೆಳೆಸಿದಿರಲ್ಲ, ಇದು ಭಾಳ ಕುತೂಹಲಕರ. ಇಲ್ಲ, ನಾವು ಕನ್ನಡ ಯೂನಿವರ್ಸಿಟಿಗೆ ಹೋದ್ಮೇಲೆ ಇದನ್ನೊಂದೇ ನಾವು ಅಭ್ಯಾಸ ಮಾಡಲಿಕ್ಕೆ ಆಗಲ್ಲ. ಈಗ ನಮ್ಮದು ರೀಜನ್ ಸ್ಪೆಸಿಫಿಕ್ ಆದಂಥ ಒಂದು ಕೊಡಗು ಸಂಬಂಧಪಟ್ಟ ಕೊಡಗು ಕೇಂದ್ರಿತ ಕೆಲಸಗಳು, ಅದು ಒಂದು ಕೆಲಸ ಅಷ್ಟೇ. ಈ ಥರದ್ದು ನಾವು ಮಲ್ಟಿಪಲ್ ಟಾಸ್ಕ್ ಕೆಲಸ ಮಾಡ್ತಾ ಇರ್ತೇವೆ. ಇದು ನಮ್ಮ ಎಂಥದ್ದು ಒಂದು ಏರಿಯಾ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಬಟ್ ನಾವೀಗೆಲ್ಲ ಹೇಳ್ತಾ ಇದ್ದಂಥದ್ದೆಲ್ಲ ಸಪ್ಲಿಮೆಂಟ್ ಆಗೋದು. ನಾವು ಅದನ್ನು ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿರ್ತಾರೆ, ನಮಗೆ ಬಹಳ ವ್ಯಾಪಕವಾದಂತಹ ವಿದ್ಯಾರ್ಥಿಗಳು, ಬರೀ ಕೊಡಗು ಓದುವವ್ರು ಮಾತ್ರ ಅಲ್ವಲ್ಲ, ನಾವು ಎಲ್ರಿಗೂ ನಾವು ಅಡ್ರೆಸ್ ಮಾಡಬೇಕಾಗತ್ತೆ. ಉದಾಹರಣೆ ಕರ್ನಾಟಕದ ಬಗ್ಗೆ ಆಗಲಿ, ಇಂಡಿಯಾದಾಗಲಿ, ಅಥವಾ ನಿಮಗೆ ವಿದೇಶಗಳಲ್ಲಿ ಇರತಕ್ಕಂಥದ್ದು, ಅಥವಾ ಚರಿತ್ರೆ ಸಂಪುಟ ಎಲ್ಲ ವಿದ್ಯಮಾನಗಳನ್ನು ಮಾಡಬೇಕಾಗುತ್ತೆ. ಇದು ಒಂದು ಸಾಂದರ್ಭಿಕ. ನಾನು ಇಲ್ಲಿ ಇದ್ರ ಮೇಲೆ ಆರಂಭಿಕ ಕೆಲಸಗಳು ಮಾಡಿದ್ರಿಂದ ಒಂದು ಕುತೂಹಲ, ಅದರ ಮೇಲೆ ಒಂದು ಡಿಸ್ಕಷನ್ ಮಾಡೋದು, ಡಿಸ್ಕೋರ್ಸ್ ಮಾಡುವಂಥದ್ದು, ಈ ಅನೇಕ ಕೆಲಸಗಳ ನಡುವೆ ಈ ಒಂದು ಕೆಲಸವನ್ನು ತಾವು ಕೊಡಗಿಗೆ ಸಂಬಂಧಪಟ್ಟಾಗೆ ಅಂದರೆ ಬಹಳ ಒಂದು ಸೀಮಿತ ಚೌಕಟ್ಟಿನಲ್ಲಿ ಅಧ್ಯಯನ ಮಾಡಿದವರು ಕೊನೆಗೆ ಅದರ ವ್ಯಾಪ್ತಿಯನ್ನು ವಿಸ್ತರಿಸಿದ ರೀತಿ ಇದೆ ಅಲ್ಲ, ಅದು ಬಹಳ ಕುತೂಹಲಕರವಿದೆ. ಯಾಕಂದರೆ ನಮ್ಮಲ್ಲಿ ಸಾಮಾನ್ಯ ಏನಾಗ್ತದೆ ಅಂದರೆ, ಈಗ PhDಗೆ ಸಂಬಂಧಪಟ್ಟಾಗೆ ಕರ್ನಾಟಕ ವ್ಯಾಪ್ತಿ, ದೇಶ ವ್ಯಾಪ್ತಿ ಅಧ್ಯಯನ ಮಾಡಿದವರು ಅಂದರೆ ಈ ಕ್ಷೇತ್ರಕ್ಕೆ ಸಂಬಂಧ, ಆಮೇಲೆ ತೀರ ರೀಜನಲ್ ಆಗಿ ಉಳಿದಿರೋದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಅದನ್ನು ಗಮನ ಇಟ್ಕೊಂಡು ಕ್ವಶನ್ ಇಲ್ಲ. ಹೌದು, ಈಗ ನಾವು ಅಮರ ಸುಳ್ಯ ಬಂದಾಗಲೂ ಕೂಡ ನಾವು ಅದ್ರಲ್ಲಿ ನಮ್ಮ ಅನುಭವವನ್ನು ಅಲ್ಲಿ ವಿಸ್ತರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಉದಾಹರಣೆಗೆ ಅಮರ ಸುಳ್ಯ ಅಂತ ಹೇಳುವಂಥದ್ದು ಒಂದು ಹೋರಾಟ, ಒಂದು ಸಂಗ್ರಾಮ ಅಂತ ನಮಗೆ ಕಂಡ್ರೆ ಅದೊಂದು ಕೇಂದ್ರವಾಗಿರತಕ್ಕಂಥ ಒಂದು ಇನ್ಸಿಡೆಂಟ್. ಅದು ಒಂದು ಕಾಲಘಟ್ಟದಲ್ಲಿ 1837 ಇಸ್ವಿನಲ್ಲಿ ಅದಾದರೂ ಕೂಡ ಅದಕ್ಕೆ ಒಂದು 100 ವರ್ಷಗಳ ಸಾಮುದಾಯಿಕ ಸಂಬಂಧಗಳಿದ್ದಾವೆ. ಅದಕ್ಕೆ ಯಾವುದೇ ಒಂದು ಸಂಘರ್ಷ ಒಮ್ಮಿನೊಮ್ಮೆಗೆ ಬರಲ್ಲ. ಈಗ ನಮ್ಮೆಲ್ಲ ಪಾಪ್ಯುಲರ್ ಆಗಿದೆ, ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳೇನು 4 ಕೊಡೋದು, ಪರಿಣಾಮಗಳೇ 4. ಹಾಗಲ್ಲ, ಒಂದಕ್ಕೆ ನಿಮಗೆ 100 ವರ್ಷಗಳ ಇದಿರುತ್ತೆ. ಅದು ಸಮುದಾಯಗಳ ಒಳಗಡೆತಕ್ಕಂತಹ ಅನೇಕ ಸಮಸ್ಯೆಗಳಿರ್ತವೆ. ಅದು ಸ್ಫೋಟ ಆಗುವಂಥ ಪ್ಲೇಸ್. ಅದು ಅಲ್ಲಿಗೆ ಮುಗಿಯಲ್ಲ. ಅದಾದ ನಂತರ ಕೂಡ 100 ವರ್ಷ ಅದ್ರದ್ದು ಇಂಪ್ಯಾಕ್ಟ್ ಇರುತ್ತೆ. ಯಾವುದು ಯುದ್ಧದಲ್ಲಿ ಗೆದ್ದವರು ಹೇಗಿರ್ತಾರೆ, ಸೋತವರು ಹೇಗಿರ್ತಾರೆ. ಆರಂಭದಲ್ಲಿ ಅದು ನಿಮಗೆ ನೇರವಾಗಿ ಕಾಣುತ್ತೆ, ಆಮೇಲೆ ನಿಮಗೆ ಅದು ಪರೋಕ್ಷವಾಗಿ ಕಾಣ್ತದೆ. ಸೊ ಈ ಎಲ್ಲ ವಿಚಾರಗಳನ್ನು ನಾವು ಏನು ಮಾಡ್ತೇವೆ, ಒಬ್ಬ ಇತಿಹಾಸಕಾರನಿಗೆ ಅದು ಕೆಲಸ. ಅದು ಸರಿ. ಮಧ್ಯೆ ಒಂದು ಪ್ರಶ್ನೆ, ಈಗ ರಾಜೇಂದ್ರ ನಾಮೆ ತಮಗೆ ಈ ರಾಜೇಂದ್ರ ನಾಮೆಯ ಈಗ ಇದು ನಡಿಕೇರಿ ಚಿನ್ನಪ್ಪ ಅವರ ಪಟ್ಟೋಲೆ ಪಳಮೆ ರಾಜೇಂದ್ರ ನಾಮೆ, ಆ ನಂತರ ತಮ್ಮ ಅಂತವರು ಬಂದಿರುವಂಥ ಹೊಸ ರೀತಿಯ ಕ್ರಮಗಳು. ಇಲ್ಲಿ ಏನು ಮುಖ್ಯವಾಗಿ ರಾಜೇಂದ್ರ ನಾಮೆ ಕೊಡಗಿನ ಇತಿಹಾಸದ ದೃಷ್ಟಿಯಿಂದ ಎಷ್ಟು ಮುಖ್ಯವಾದ ಕೃತಿ ಸರ್? ಯಾಕೆಂದರೆ ರಾಜೇಂದ್ರ ನಾಮೆ ಆದ್ಯ ಗ್ರಂಥ. ನಿಮಗೆ ಅಲ್ಲಿ ನೀವು ಹೇಳೋದು ಹಿಸ್ಟ್ರಿಯೋಗ್ರಫಿ ರಿಟರ್ನ್ ಬರ್ತೀನಿ ಅಲ್ಲಿಗೆ. ಅದೊಂದು ರಿಟರ್ನ್ ಡಾಕ್ಯುಮೆಂಟ್. ಅದು 1807ನೇ ಇಸ್ವಿನಲ್ಲಿ ಬರೋದು, ಇನ್ನೂ ಬ್ರಿಟಿಷರು ಬಂದಿರಲಿಲ್ಲ. ಆಗಲೇ ಅದು ರೂಪುಗೊಂಡಂತಹ ಒಂದು ಟೆಕ್ಸ್ಟ್. ಅದು ವೀರರಾಜೇಂದ್ರ ಒಡೆಯರು ಬರೆಸಿರೋದಂತೇಳಿ. ಅವನ ಅನುಭವಗಳು, ಅವನ ವೈಯಕ್ತಿಕ ಜೀವನ,
ಆ ಕಾಲದಲ್ಲಿರತಕ್ಕಂಥ ರಾಜ್ಯಭಾರ ಕ್ರಮಗಳು, ಅಲ್ಲಿರತಕ್ಕಂಥ ಸಂಬಂಧಗಳು, ಗಂಡು ಹೆಣ್ಣಿನ ಸಂಬಂಧಗಳು, ಉಳಿದ ಪ್ರದೇಶಗಳಿರತಕ್ಕಂಥ ಸಂಬಂಧಗಳು, ಹೀಗೆ ತರಾವರಿ ವಿಷಯಗಳನ್ನ ಮಾತಾಡ್ತೇನೆ. ಬಹಳವಾಗಿ ಮಾತಾಡೋದು, ಬಹುತೇಕವಾಗಿ ಮಾತಾಡೋದು ಟಿಪ್ಪು ಬಗ್ಗೆ ಮಾತಾಡ್ತೇನೆ. ಟಿಪ್ಪು ಅವನಿಗೆ ಹೇಗೆ ತೊಂದರೆ ಕೊಡ್ತಿದ್ದ, ಮತ್ತು ಹೈದರ್ ಅಲಿ ಅವನನ್ನು ಹೇಗೆ ಕರ್ಕೊಂಡೋಗಿ ಅಲ್ಲಿ ಜೈಲಿಗೆ ಬಿಟ್ಟ, ಮತ್ತು ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಹೇಗೆ ವಾಪಸ್ ಬಂದ ಅಂತ ಹೇಳೋದು ಅದು ಕತೆ. ಅದರೊಳಗಡೆ ಈ ಎಲ್ಲ ವಿದ್ಯಮಾನಗಳು ಬರ್ತವೆ. ಅದಕ್ಕೆ ಸಂಬಂಧಪಟ್ಟಾಗ ನಾನು ಭಾಳ ದೀರ್ಘವಾದಂಥ ಇಂಟ್ರಡಕ್ಷನ್ ಬರೆದಿದ್ದೀನಿ, ಮತ್ತು ಪ್ರತಿ ಟೆಕ್ಸ್ಟಲ್ಲಿ ಕೂಡ ನಾನು ಟಿಪ್ಪಣಿಗಳನ್ನ ಬರ್ತಿದ್ದು ಗಮನಿಸಿರ್ತೀನಿ. ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಇದು ಪ್ರೀ ಮಾಡರ್ನ್, ಅಂದರೆ ಆಧುನಿಕ ಪೂರ್ವದಲ್ಲಿ ಬಂದಂಥ ಒಂದು ಟೆಕ್ಸ್ಟ್ ಇದು. ಅದಕ್ಕೆ ಇದು ಮಹತ್ವ ಇದೆ. ಅಂದರೆ ಈ ನಿಮ್ಮ ಯುರೋಪಿಯನ್ ಟ್ರೆಡಿಷನನ್ನು ಇನ್ನೂ ತಲೆಗೆ ಇನ್ನೂ ಬಂದಿರಲಿಲ್ಲ. ಹೌದು, ಈ ಅರ್ಥ ಆಯ್ತಲ್ಲ, ಅಂದರೆ ವಸಾಹತು ಪೂರ್ವದಲ್ಲಿ ಇದಂಥದ್ದು. ಸರ್, ಈಗ ಇಲ್ಲಿ ಮತ್ತೆ ಈ ಪ್ರಶ್ನೆ ಡೈಲ್ಯೂಟ್ ಆಗಬಾರ್ದು ಅನ್ನೋ ಕಡೆಗೆ ಇನ್ನೊಂದು ಪ್ರಶ್ನೆ ಕೇಳೋದು, ನಾನು ಉಪ ಪ್ರಶ್ನೆ ಕೇಳ್ತೀನಿ. ಈ ಅನಂತಮೂರ್ತಿಯವರು ಮಾತು ಸೋತ ಭಾರತ ಎನ್ನುವಂಥ ಒಂದು ಪುಸ್ತಕ, ಲೇಖನ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮಾತು ಮತ್ತು ಕ್ರಿಯೆ ಇದರ ನಡುವೆ ಭಾರತಕ್ಕೆ ಒಂದು ಸಂಬಂಧ ಇತ್ತು. ಸೊ ಆಧುನಿಕ ವಿದ್ಯಾಭ್ಯಾಸದ ಕ್ರಮದಿಂದಲೋ ಅಥವಾ ಬ್ರಿಟಿಷರ ಆಗಮನದ ಕಾರಣಕ್ಕಾಗಿಯೋ ಅಥವಾ ಬ್ರಿಟಿಷರ ಇನ್ವೆನ್ಷನ್ ಆದಮೇಲೆಯೋ ಆ ಮಾತು ಮತ್ತು ಕ್ರಿಯೆಯ ನಡುವೆ ನಮಗೆ ತಾಳಮೇಳ ಇಲ್ಲದ ಆಗಿದೆ ಎನ್ನುವಂಥ ಆರ್ಗ್ಯುಮೆಂಟ್ ಮಾಡ್ತಾರೆ. ಆದರೆ ಇದು ನಾನು ಈಗ ಹೇಳಿದಂಥ ರಾಜೇಂದ್ರ ನಾಮೆಯಲ್ಲಿ ತಾವು ನಮಗೆ ಗೊತ್ತದು, ನೆನಪಿಸ್ತಾ ಇದ್ದೀನಿ. ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ ಅಂತಂದರೆ, ಅದು ಮುಖ್ಯವಾಗಿ ಕೊಡಗಿನ ನಿವಾಸಿಗಳನ್ನು ನಂಬಿಸಿ ಹೋರಾಟ ಮಾಡಿಕೊಳ್ಳುವಂಥ ಒಂದು ಪ್ರಸ್ತಾಪ ಬರುತ್ತೆ. ಈ ಮಾತು ಸೋಲುವ ಕ್ರಮ ಇದೆಯಲ್ಲ, ಇವರು ಹೇಳೋ ಇತ್ತೀಚಿನ ಒಂದು ಆರ್ಗ್ಯುಮೆಂಟು ಸ್ವಲ್ಪ ಒಂಥರ ಈ ಆಧ್ಯಾತ್ಮವಾದಿಗಳು ಅಥವಾ ಬೇರೆ ಅಂದರೆ ಇಂಡಿಯನೈಸೇಷನ್ ಬಗ್ಗೆ ಮಾತಾಡೋರೆಲ್ಲ ಇವೆಲ್ಲ ಮೊದಲು ಇರಲಿಲ್ಲ ಎನ್ನುವ ರೀತಿಯಲ್ಲಿ ಹೇಳ್ತಾರೆ ಸರ್. ತಮ್ಮ ಅದಕ್ಕಾಗಿ ಕೇಳ್ತಿರೋ. ಇಲ್ಲ, ನಾನು ರಾಜೇಂದ್ರ ನಾಮೆಗೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಅಲ್ಲಿ ಭಾಳಷ್ಟು ನಿಮಗೆ ಟಿಪ್ಪಣಿ ಬಗ್ಗೆ ನೀವು ನೋಡಿದ್ದೀರಿ. ನಾನು ಅದರದ್ದು ಒಳ ವಿವರಗಳಿಗೆ ಹೋಗಲ್ಲ, ಯಾಕಂದರೆ ಇಟ್ಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಬಟ್ ಅದು ಯಾಕೆ ಹಿಸ್ಟಾರಿಕಲ್ ಆಗಿ ಇಂಪಾರ್ಟೆಂಟ್ ಅಂತಂದರೆ, ಅದನ್ನು ಬೇಸ್ ಆಗಿ ಇಟ್ಕೊಂಡೆ ನಂತರ ಬಂದಂಥ ಬ್ರಿಟಿಷ್ ಬರಹಗಾರರು, ವಿದ್ವಾಂಸರು, ಮಿಷನರಿಗಳು ಅವರೆಲ್ಲ ರಾಜಧನಾಮೆಯನ್ನೇ ಬೇಸ್ ಆಗಿ ಇಟ್ಕೊಂಡು ಚರಿತ್ರೆಯನ್ನು ರೂಪಿಸಿದರು. ಅದಕ್ಕದು ಆದ್ಯ ಗ್ರಂಥ. ಈಗ ನಾವೇನು ಮಾಡ್ತೀವಿ, ಸೋರ್ಸ್ ಪುಸ್ತಕ ಅಂತ ಹೇಳಿದ್ರೆ, ಈಗ ರಿಕ್ತರ್ಸ್ದು ಗೆಜೆಟರ್ ಓದ್ತೇವೆ, ಮೋಗ್ಲಿಂಗ್ದು ಯಾವ ಒಂದು ಕೂಡ್ ಮೆಮ್ಮ ಓದ್ತೇವೆ. ಕಾನೂರಿನಲ್ಲಿ ಇದ್ದಾನೆ, 1817 ಬರೀತಾನೆ. ಅವನು ಹೆಚ್ಚು ಅದರ ಇಂಪ್ಯಾಕ್ಟ್ ಇರೋದಿಲ್ಲ ಅದರಲ್ಲಿ, ಯಾಕಂದ್ರೆ ಅದು ಬರೆದು 10 ವರ್ಷ ಆಗಿರೋದು, ಪ್ರಿಂಟ್ ಆಗಿರಲಿಲ್ಲ. ಇದು ಪ್ರಿಂಟ್ ಆಗೋದು 1857 ಬ್ಯಾಸಲ್ ಮಿಷನ್ ಅವರು ಪ್ರಕಟಿಸ್ತಾರೆ. ಸೊ ಅದು ಇರಲಿ, ಅದರ ಇದು ಮಲ್ಟಿಪಲ್ ಕಾಪೀಸ್ಗಳಿತ್ತು. ಯಾವುದು ರಾಜಧನಾಮೆದು ಅದು ಮೂಲ ಕೃತಿ ಬ್ಯಾಸಲಲ್ಲಿದೆ, ಇಲ್ಲಿ ಕೂಡ ಇದೆ, ಕೆಲವು ಕಡೆ ಸಿಗ್ತವೆ ನಿಮಗೆ. ಅದು ಭಾಳ ಕಷ್ಟಪಟ್ಟು ಸಂಪಾದನೆ ಮಾಡಿರತಕ್ಕಂಥದ್ದು. ಯಾಕಂದರೆ ಅದು ನಮ್ಮಲ್ಲಿ ಈಗ ಪೀರಿಯಡೈಸೇಷನ್ ಇದು ಕರಿತೀವಿ, ಮೀಲ್ ಬರೆದಿರೋಂಥದ್ದು. ಅದು ಹಿಸ್ಟ್ರಿ ಆಫ್ ಹಿಂದೂಸ್ತಾನ್ ಪೀರಿಯಡೈಸೇಷನ್ ಎಲ್ಲ ಬರುತ್ತೆ, ಏನ್ಷಿಯಂಟ್ ಪೀರಿಯಡು, ಮೀಡಿಯಲ್ ಪೀರಿಯಡು, ಮಾಡರ್ನ್ ಪೀರಿಯಡ್ ಅಂತ ಹೇಳಿ. ಇಲ್ಲಿ ನಿಮಗೆ ಆ ಥರದ್ದೆಲ್ಲ ಕ್ಯಾಟಗರೈಸೇಷನ್ ಇಲ್ಲ. ಅದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಇದೆ. ಈಗ ಉದಾಹರಣೆಗೆ ಹಿಸ್ಟಾರಿಗ್ರಫಿಲಿ ನೋಡಿರ್ತೀರಿ, ಯಾವುದು ನಿಮಗೆ ಪೀರಿಯಡೈಸೇಷನ್. ಈ ನಿಮಗೆ ರಾಜೇಂದ್ರ ನಾಮೆಯಲ್ಲಿ ಪೀರಿಯಡೈಸೇಷನ್ ಇಲ್ಲ. ಈಗ ನಾವು ಮೊದಲನೇ ಚಾಪ್ಟರ್ಲಿ ಹೇಳಿರುವಂಥದ್ದು ನಂತರ ಬರುತ್ತೆ, ನಿಮಗೆ ಪೀರಿಯಡೈಸೇಷನ್ ಅಂತ ಗೊತ್ತಾಯಿತು. ಅದಕ್ಕಾಗಿ ಅದು ಬಹಳ ಮಹತ್ವದ್ದು. ಅಂದರೆ ನಮ್ಮ ನರೇಷನ್ ಹೇಗಿದೆ ಅಂತ ಹೇಳುವಂಥದ್ದು. ಆ ಪೀರಿಯಡೈಸೇಷನ್ ನಾವೇ ಟಿಪ್ಪಣಿ ಮಾಡುವಾಗ ಮಾಡ್ಕೊಂಡಿರೋದು, ಅದಕ್ಕೊಂದು ಕ್ರೋನಾಲಜಿ ಕೊಡೋದು. ಇದಕ್ಕೆ ಕ್ರೋನಾಲಜಿ ಇಲ್ಲ ಅದಕ್ಕೆ. ಯಾವುದಕ್ಕೆ? ರಾಜೇಂದ್ರ ನಾಮೆಗೆ. ಅದು ಯಾವ ಹೊತ್ತಿಗೆ ಎಲ್ಲಿ ಬೇಕಾದ್ರೆ ಶುರು ಆಗುತ್ತೆ, ಯಾವ ಹೊತ್ತಿಗೆ ಎಲ್ಲಿ ಬೇಕಾದ್ರೆ ಎಂಡ್ ಆಗುತ್ತೆ. ಬಟ್ ಬಹಳ ಕಾನ್ಷಿಯಸ್ ಆಗಿ ಓದಿದರೆ ಅವನು ಏನು ಹೇಳಕ್ಕೆ ಹೊರಟಿದ್ದಾನೆ ಅಂತ ಹೇಳುವಂಥದ್ದನ್ನ ನೀವು ನಿಮ್ಮ ಬೇರೆಯ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ನೀವು ರೆಡಿ ಮಾಡ್ಕೋಬೋದು. ಅದನ್ನು ನಾನು ಮಾಡಿದ್ದೇನೆ. ಹಾಗಾಗಿ ರಾಜೇಂದ್ರ ನಾಮೆ ಬಹಳ ಮುಖ್ಯವಾದ ಗ್ರಂಥ, ಬಹಳ ಮುಖ್ಯವಾದ ಗ್ರಂಥ. ಎರಡು ಕಾರಣಕ್ಕೆ, ಬರೀ ಕೊಡಗಿಗೆ ಮಾತ್ರ ಅಲ್ಲ, ಇಂಡಿಯನ್ ಟ್ರೆಡಿಷನಿಗೆ ಕೂಡ. ಒಂದು ಪ್ರೀ ಕೊಲೋನಿಯಲ್ ಪೀರಿಯಡಲ್ಲಿ ಬಂದಂಥ ಒಂದು ಗ್ರಂಥ, ಅದರ ರೂಪರೇಷೆ ಹೆಂಗಿರುತ್ತೆ ಅಂತ ಹೇಳಿ ಅಭ್ಯಾಸ ಮಾಡೋಕ್ಕೆ ಅದೊಂದು ಆದ್ಯ ಗ್ರಂಥ ಆಗುತ್ತೆ. ಬರೀ ಕೊಡಗೋದಿಲ್ಲ, ನಾವು ಅನೇಕ ಸರಿ ತಪ್ಪು ಮಾಡೋದಿದೆ, ಅದನ್ನು ಮೀರುತ್ತದೆ ಅದು. ಅಲ್ಲ, ಹಾಗಿದ್ರೆ ಈಗ ರಾಮರಾಜನ ಬಕೇರು ಈ ಥರದ ಪುಸ್ತಕಗಳು ಕೂಡ ಇವೆಲ್ಲ ಸರ್? ಬಕೇರುಗಳು ಬೇರೆ. ಬಕೇರುಗಳಲ್ಲಿ ನಿಮ್ಗೆ ಇಷ್ಟು ಡೀಟೇಲ್ಸ್ ಇಲ್ಲ. ಬಕೇರುಗಳು ಭಾಳ ಸೀಮಿತವಾಗಿರತಕ್ಕಂಥದ್ದು. ಕೈಫಿಯತಿಗಳು ಅಷ್ಟೇ ಭಾಳ ಸೀಮಿತವಾಗಿರುತ್ತೆ. ಇದು ಒಂದು ದೊಡ್ಡ ಟೆಕ್ಸ್ಟ್. ಇದು 153 ಪೇಜ್ ಇದೆ ಟೆಕ್ಸ್ಟ್. ಇದರಲ್ಲಿ ನಿಮ್ಗೆ ಆಗಲೇ ಹೇಳೋದಕ್ಕೆ ವೆರೈಟಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್. ಅವನು ಈಜಿಪ್ಟ್ ಬಗ್ಗೆ ಬರೀತಾನೆ, ನೆಪೋಲಿಯನ್ ಬಗ್ಗೆ ಬರೀತಾನೆ, ಫ್ರಾನ್ಸಿನ ಬಗ್ಗೆ ಬರೀತಾನೆ, ಅವನು ಕೆಳದಿ ಚೆನ್ನಮ್ಮನ ಬಗ್ಗೆ ಬರೀತಾನೆ, ಕೇರಳದ ಚರ್ಕಲ್ ರಾಜನ ಬಗ್ಗೆ ಬರೀತಾನೆ, ಮೈಸೂರು ಬಗ್ಗೆ ಬರೀತಾನೆ, ಹೈದರಾಲಿ ಬಗ್ಗೆ ಬರೀತಾನೆ.
ನಿಮಗೆ ಒಂದು ಅಂಥ ಟೆಕ್ಸ್ಟಲ್ಲಿ ನಿಮ್ಗೆ ಇಂಟರ್ನ್ಯಾಷನಲ್ ಅಫೇರ್ಸ್ಗಳೆಲ್ಲ ಸಿಗ್ತವೆ. ಯಾವುದು ಅವರ ದೇಶಿ ಮ್ಯಾಟ್ರುಗಳು ಸಿಗ್ತವೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಸಿಗ್ತವೆ. ಅದು ಇಂಟ್ರೆಸ್ಟಿಂಗ್ ಇದೆ ಅದು. ಸರ್, ಈಗ ತಾವು ಆರಂಭದಿಂದ ಗಮನಿಸಿದ ನಾನು ಹೇಳಿದ ಹಾಗೆ ಅಥವಾ ಈ ಚರ್ಚೆಯಲ್ಲಿ ಬಂದ ಹಾಗೆ ಇತಿಹಾಸ ಅದೀಗ ಬಿ ಎ ಶೇಖಾಲಿ ಅಂತವರ ನಂತರ ಬಹಳ ಪ್ರಮುಖವಾದ ಹೆಸರಾಗಿ ಈಗ ಕನ್ನಡದಲ್ಲಿ ತಮ್ಮ ಹೆಸರಿದೆ. ಅದು ತಾವು ಕನ್ನಡ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರೇನು ನಮ್ಮ ಹೆಮ್ಮೆಯ ವಿಷಯ. ಈಗ ಕೊಡಗು ಆಯಿತು, ಆಮೇಲೆ ಕರ್ನಾಟಕ ಇತಿಹಾಸ ಚರಿತ್ರೆ ಸಂಪುಟಗಳು ತಂದ್ರಿ, ವಿಶ್ವಕೋಶ ತಂದ್ರಿ. ಇನ್ನು ಮುಂದೆ ತಾವೇನಾದರೂ ಈ ರೀತಿಯ ಸಂಶೋಧನೆಗಳು ಅಥವಾ ಭಾರತದ ಮಟ್ಟದಲ್ಲಿ ಅಥವಾ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಏನಾದರೂ ಮಹತ್ವದ ಪ್ರಾಜೆಕ್ಟ್ ಏನಾದರೂ ತಮ್ಮ ತಲೆಯಲ್ಲಿ ಇಲ್ಲ, ಈಗ ಏನಂತಾರೆ, ಇದು ಒಳ್ಳೆಯ ಪ್ರಶ್ನೆ. ಇದು ಒಬ್ಬರ ಕೈಲಿ ಮಾಡಲಿಕ್ಕಾಗಲ್ಲ. ಒಂದು ಕೆಲಸ ಮಾಡಬೇಕಾಗತ್ತೆ. ಇದೇ ಅಂಶಗಳನ್ನ ಇಟ್ಕೊಂಡು ಕರ್ನಾಟಕ ಇತಿಹಾಸವನ್ನು ಮರುರೂಪಿಸುವಂಥ ಒಂದು ಕೆಲಸ ಮಾಡಬೇಕಾಗತ್ತೆ. ಈಗ ಏನು ಮಾಡಲಿಲ್ಲ ಅಂತಲ್ಲ. ಈಗ ನಾನು ಆಗಲಿಂದ ಹೇಳ್ತಾ ಇದ್ದೇನೆ, ಈಗ ನಮ್ಮಲ್ಲಿ ಸೈದ್ಧಾಂತಿಕವಾಗಿ ಹೊಸ ಹೊಸ ಟ್ರೆಂಡ್ಗಳಿದ್ದಾವೆ, ನೋಡುವಂಥ ಕ್ರಮಗಳಲ್ಲಿ ವ್ಯತ್ಯಾಸಗಳಾಗಿದ್ದಾವೆ. ಹಾಗಾಗಿ ಒಂದು ಹೊಸ ರೀತಿಯಲ್ಲಿ ಕರ್ನಾಟಕ ಚರಿತ್ರೆಯನ್ನು ಮರುರೂಪಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ ಅಂತ ವೈಯಕ್ತಿಕವಾಗಿ ನನ್ನ ಅನಿಸಿಕೆ. ಹಾಗೆ ಅದು ಭಾರತಕ್ಕೆ ಸಂಬಂಧಪಟ್ಟ ಕೂಡ ಮಾತು ಕೂಡ ಅಷ್ಟೇ. ಅದು ಹೇಳ್ತಾ ಅದನ್ನು ಬಾಯಲ್ಲಿ ಹೇಳಿದ ತಕ್ಷಣ ಆಗಲ್ಲ. ಅದು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಮತ್ತು ಎನರ್ಜಿ. ಅಂಥದ್ದೊಂದು ಆಸೆ ಇದೆ, ಮುಂದೆ ನೋಡೋಣ. ಅಂಥದ್ದೇನೋ ಅವಕಾಶಗಳು ಬಂದರೆ ಮಾಡಬೇಕು ಅಂತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈವರೆಗೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಕೊಡಗಿನವರೇ ಆಗಿದ್ದುಕೊಂಡು ಕರ್ನಾಟಕದ ಇತಿಹಾಸ ಸಂಪುಟಗಳನ್ನು ಸಂಪಾದನೆ ಮಾಡಿದವರು, ಆಮೇಲೆ ಈ ಚರಿತ್ರೆ ವಿಶ್ವಕೋಶಗಳನ್ನು ರೂಪಿಸಿದವರು. ಅಷ್ಟು ಮಾತ್ರ ಅಲ್ಲ, ಬಹಳ ಮುಖ್ಯವಾದ ಕೃತಿ ಅಂದರೆ ಯಾವುದನ್ನು ಸಬಾಲ್ಟರ್ನ್ ಸ್ಟಡೀಸ್ ಅಂತ ಅವರು ಇವರೆಗೆ ಹೇಳ್ತಾ ಬಂದ್ರಲ್ಲ, ಅದರಲ್ಲಿ ಬಹಳ ಮುಖ್ಯವಾದ ಕೃತಿ ಅಮರ ಸುಳ್ಯ ಸಂಗ್ರಾಮ. ಈ ಥರ ಬಹಳ ಮುಖ್ಯವಾದ ಕೃತಿಗಳನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಪ್ರಕಟಿಸಿದಂಥ ಹಿರಿಯ ಪ್ರಾಧ್ಯಾಪಕರನ್ನು ನಾವು ಮಾತಾಡಿಸಿದ್ವಿ. ಅವರು ಅಷ್ಟು ಮಾತ್ರ ಅಲ್ಲ, ಅನೇಕ ಮಂದಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡಿದವರು ಮಾತ್ರ ಅಲ್ಲ, PhD ಮಾರ್ಗದರ್ಶನ ಕೂಡ ಮಾಡಿದ್ದಾರೆ. ಹೀಗೆ ನಿರಂತರವಾಗಿ ಅಂದರೆ ಆರಂಭದಿಂದ ಅವರ MA ವಿದ್ಯಾಭ್ಯಾಸದಿಂದ ಇಲ್ಲಿವರೆಗೆ ನಿರಂತರವಾಗಿ ಅಧ್ಯಯನದಲ್ಲೇ ತೊಡಗಿಸಿಕೊಂಡವರು ಆಗಿದ್ದಾರೆ. ಯಾಕಂದರೆ ಈ ಮಾತನ್ನು ನಾವು ಯಾಕೆ ಹೇಳಬೇಕಂದ್ರೆ, ಸಾಮಾನ್ಯವಾಗಿ ವಿಶ್ವವಿದ್ಯಾಲಯದಲ್ಲಿ ಹೇಗಿರ್ತದೆ ಅಂತಂದರೆ, ಒಂದು ಪ್ರಾಧ್ಯಾಪಕ ಹುದ್ದೆಗೆ ಅಥವಾ ಅಧ್ಯಾಪಕ ಹುದ್ದೆಗೆ ಬಂದ ತಕ್ಷಣ ಯಾವುದೋ ಸರ್ಕಾರದ ಮಟ್ಟದಲ್ಲಿರುವಂಥ ಉನ್ನತ ಅಥವಾ ಅದಕ್ಕೆ ಸಮಾನವಾದಂಥ ಒಂದು ಹುದ್ದೆಗೆ ಹೋಗಿ ಆನಂತರ ವಿಶ್ವವಿದ್ಯಾಲಯದ ಪಾಠ ಪ್ರವಚನ ಅಧ್ಯಾಪನ ಇವುಗಳನ್ನೇ ಮರೆತುಕೊಂಡು ಅಧ್ಯಾಪಕರು ಏನು ಮಾಡ್ತಾರೆ ಅಂತಂದರೆ ಆಮೇಲೆ ಆಡಳಿತಗಾರರಾಗಿ ಬದಲಾಗ್ತಾರೆ. ಆದರೆ ಡಾಕ್ಟರ್ ವಿಜಯ ಪುಣಜ ತಂಬಂಡ ಅವರು ಹಾಗಲ್ಲ, ನಿರಂತರವಾಗಿ ಅಧ್ಯಯನ ಆಸಕ್ತರಾದವರು, ವಿದೇಶದಲ್ಲಿಯೂ ಕೂಡ ಅಧ್ಯಯನಗಳನ್ನು ತರಬೇತಿ ಪಡೆದವರು, ಅಧ್ಯಯನ ಮಾಡಿದವರು. ಇಂತಹ ದೊಡ್ಡ ವಿದ್ವಾಂಸರನ್ನು ಇವತ್ತು ಕೂರ್ಗ್ ಬಜ್ಗೆ ಮುಕ್ತ ಮಾತುಕತೆಗೆ ನಾವು ಕರೆಸಿಕೊಂಡು ಅವರಿಂದ ಬಹಳ ಅನುಭವಗಳನ್ನು, ಅಂದರೆ ನಾಡಿನ ಜನ ಇದನ್ನು ಕೇಳಬೇಕು, ಯುವಕರು ಮತ್ತು ಕಿರಿಯ ಲೇಖಕರು, ಕಿರಿಯ ವಿದ್ವಾಂಸರು ಅವರಿಂದ ಸ್ಫೂರ್ತಿ ಪಡಿಬೇಕೆನ್ನುವ ಕಾರಣಕ್ಕಾಗಿ ಈ ಸಂವಾದವನ್ನು ನಾವು ಈವರೆಗೆ ರೂಪಿಸಿದ್ವಿ. ಸರ್, ಕೂರ್ಗ್ ಬಜ್ಗೆ ಬಂದು ತಮ್ಮ ಅನುಭವಗಳನ್ನು, ತಮ್ಮ ವಿದ್ವತ್ತನ್ನು ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದ. ನಮಸ್ತೆ.